ಹ್ಯಾಪಿ ಬರ್ಡೇ ಅಣ್ಣ. ಥ್ಯಾಂಕ್ ಯು. ಓಕೆ, ಎಲ್ಲರಿಗೂ ವಂದನೆಗಳು. ಎಲ್ಲರೂ ತಲೆಬಾಗ್ಸರಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು. ತಂದೆ, ಮತ್ತೊಂದು ವರ್ಷವನ್ನು ನೋಡುವಂತ ಭಾಗ್ಯವನ್ನು ಕಲ್ಪಿಸಿಕೊಟ್ಟಿದ್ದೀರಾ ತಂದೆ. ಈ ವರ್ಷಗಳೆಲ್ಲ ಕೂಡ ತಂದೆ ನಿಮ್ಮ ಕೃಪೆ ಮೂಲಕ ನಡೆಸಿದ್ದೀರಾ. ಆರೋಗ್ಯದ ವಿಷಯದಲ್ಲಿ, ಆತ್ಮಿಕ ವಿಷಯದಲ್ಲಿ, ಪ್ರಯಾಣದಲ್ಲಾಗಿರ್ಬೋದು, ಪ್ರತಿಯೊಂದು ವಿಷಯದಲ್ಲಿ ತಂದೆ ನೀವು ಜೊತೆಯಾಗಿದ್ದು ನಿಮ್ಮ ದೂತರನ್ನು ಕಾವಲಿಗಿಟ್ಟು ಕಾಪಾಡಿದ್ದೀರ ತಂದೆ. ಸ್ತೋತ್ರಗಳು ತಂದೆ, ಕೃತಜ್ಞತೆಗಳು ತಂದೆ. ಅದೇ ರೀತಿಯಲ್ಲಿ ಈ ದಿನ ಬೆಳಿಗ್ಗೆ ಗೂಗಲ್ ಮೀಟ್ ಮೂಲಕ ನಿಮ್ಮ ಮಕ್ಕಳೊಂದಿಗೆ ಆತ್ಮಿಕ ಸಹವಾಸದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಸೇರುವಂತೆ, ಸೇರಿ ಸ್ತುತಿಸುವಂತೆ, ನಿಮ್ಮ ವಾಕ್ಯಗಳನ್ನು ಧ್ಯಾನಿಸುವಂತೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀರಾ. ಸ್ತೋತ್ರಗಳು, ಕೃತಜ್ಞತೆಗಳು ತಂದೆ. ಅದೇ ರೀತಿಯಲ್ಲಿ ನಿಮ್ಮ ವಾಕ್ಯಗಳನ್ನ ಕುರಿತು ಮಾತನಾಡುವಾಗ ಜ್ಞಾಪಕ ಶಕ್ತಿಯನ್ನು, ತಾಳ್ಮೆಯನ್ನು ಸಹಾಯ ಮಾಡಿ ಅನುಗ್ರಹಿಸಿ ತಂದೆ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಗೆ, ಆಮೇನ್. ಎಲ್ಲರಿಗೂ ಮತ್ತೊಂದು ಸಾರಿ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ವಾಕ್ಯದಲ್ಲಿ ನಾವೆಲ್ಲರೂ ಹೋಗೋಣ ಪ್ರಿಯರೇ, ದೇವರ ವಾಕ್ಯದಲ್ಲಿ. ಓಕೆ, ಆ ದಿನ ಇಸ್ರಾಯೇಲ್ರು ಶಿಲುಬೆಗೆ ಹಾಕಿದರು, ಈ ದಿನ ನಾವು. ಆ ದಿನ ಇಸ್ರಾಯೇಲ್ಯರು ಶಿಲುಬೆಗೆ ಹಾಕಿದರು, ಈ ದಿನ ನಾವು. ಗಮನಿಸ್ಬೇಕು. ಅಂದ್ರೆ ಒಂದು ಕಾಲದಲ್ಲಿ ಇಸ್ರಾಯೇಲ್ಯರು ಯೇಸು ಕ್ರಿಸ್ತರನ್ನು ಬಿಡದೆ ಅವ್ರ ಮೇಲೆ ನಿಂದನೆಗಳು, ಅವಮಾನಗಳು, ಅನೇಕ ಶೋಧನೆಗಳು ಕೊಟ್ಟು ಆಮೇಲೆ ಕೊನೆಯದಾಗಿ ಅನ್ಯರಿಗೆ ಒಪ್ಪಿಸುವಂಥದ್ದು. ಮೊದಲನೇದಾಗಿ ಯೇಸು ಕ್ರಿಸ್ತರ ಒಂದು ವಾಕ್ಯಗಳನ್ನ ಕೇಳದೆ, ಯೇಸು ಕ್ರಿಸ್ತರ ಮಾತುಗಳನ್ನ ಅವರು ಅರ್ಥ ಮಾಡಿಕೊಳ್ಳದೆ, ಮೊದಲನೇದಾಗಿ ನಿಂದಿಸಿ, ಅವಮಾನಪಡಿಸಿ, ಬೈದು, ಒಡೆದು, ಪ್ರಿಯರ ದೇವರ ಮಕ್ಕಳಿರ ಅನ್ಯರಿಗೆ ಒಪ್ಪಿಸುವಂಥದ್ದು ನೋಡ್ತೀವಿ. ಅನ್ಯರು ಅಂದ್ರೆ ರೋಮನರು ರೋಮನಿಗೆ ಒಪ್ಪಿಸ್ತಾರೆ ಯೇಸು ಕ್ರಿಸ್ತರನ್ನು. ನಿಮ್ಮೆಲ್ಲರಿಗೂ ಗೊತ್ತಿರುವಂತ ವಿಷಯ. ಯಾವ ತಪ್ಪನ್ನು ಮಾಡದಂತ ವ್ಯಕ್ತಿ, ಯಾವ ಪಾಪವನ್ನು ಮಾಡದಂತ ವ್ಯಕ್ತಿ, ಪರಿಶುದ್ಧನು, ಶ್ರೇಷ್ಠನು, ಉನ್ನತನು, ಈ ಭೂಲೋಕದಲ್ಲಿ ಉನ್ನತರು, ಶ್ರೇಷ್ಠರು ಯಾರಾದರೂ ಇದ್ದಾರಾ ಅಂತ ನೋಡುವಾಗ ಅದು ಯೇಸು ಕ್ರಿಸ್ತರು ಮಾತ್ರ ಕಾಣ್ತಾರೆ. ಉನ್ನತ ಸ್ಥಾನದಲ್ಲಿ ಈ ಸಮಾಜ ಆತ್ಮಿಕ ರಕ್ಷಣೆ ಹೊಂದಬೇಕು, ಆತ್ಮ ರಕ್ಷಣೆ ಹೊಂದಬೇಕು ಅಂತ ಹೇಳಿ ಪ್ರಯಾಸ ಪಟ್ಟವರಲ್ಲಿ, ಪ್ರಾಣ ತ್ಯಾಗ ಮಾಡೋದರಲ್ಲಿ ಮೊದಲನೇ ಸ್ಥಾನ ಯೇಸು ಕ್ರಿಸ್ತರಿಗೆ. ಆಮೇಲೆ ದೇವರ ವಾಕ್ಯಗಳನ್ನ ಅರ್ಥ ಮಾಡಿಕೊಂಡವರು ಕೆಲವರು ಹಾಗೆ ಜೀವಿಸ್ತಾರೆ, ಆದ್ರೆ 100% ಅಲ್ಲ. ಯೇಸು ಕ್ರಿಸ್ತರ ಹಾಗೆ ಅಲ್ಲ. ಅಲ್ಲಿ ಮಟ್ಟಿಗೆ ಕೆಲವರು ಪೌಲನು ಸೇರ್ತಾನೆ ಅಲ್ಲಿ ತನಕ. ಆದ್ರೆ ಯೇಸು ಕ್ರಿಸ್ತರನ್ನು ಶಿಲುಬೆಗೆ ಘೋರವಾಗಿ ಅವನ ಮರಣ ಏನಪ್ಪಾ ಅಂದ್ರೆ ನಾವು ಗ್ರಂಥದಲ್ಲಿ ಓದುವಾಗ
ಒಡೆದಿದ್ದಾರೆ, ತಿವಿದಿದ್ದಾರೆ, ಕೊರಡೆಗಳಿಂದ ನೋಡ್ತೀವಿ. ಆದರೆ ನಿಜ ಜೀವನದಲ್ಲಿ ನಾವು ನೋಡುವಾಗ ಬಹಳ ಘೋರವಾಗಿರುತ್ತೆ ಆ ಪೆಟ್ಟು. ಯಾಕೆಂದ್ರೆ ನಮ್ಮ ಜೀವನದಲ್ಲಿ ಸ್ವಲ್ಪ ಪೆಟ್ಟಾದ್ರೆ ಸಾಕು, ನೋವಾಗುತ್ತೆ. ನಮ್ಮ 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 ಒಂದು ದೇಹಗಳಿಗೆ ಸ್ವಲ್ಪ ಪೆಟ್ಟಾದರೆ ಸಾಕು, ಬಹಳ ನೋವು ಬೀರುತ್ತೆ. ಆದ್ರೆ ಅವರಿಗೆ ಮಾಮೂಲಿ ಪೆಟ್ಟುಗಳಲ್ಲ, ಘೋರವಾದಂತಹ ಪೆಟ್ಟುಗಳು. ಕೊರಡೆಗಳಿಂದ, ಬೆತ್ತದ ಮೂಲಕ, ತಲೆ ಮೇಲೆ ಮುಳ್ಳಿನ ಕಿರೀಟ, ಆಮೇಲೆ ಸಿಲುಬೆ ಒರೆಸಿ ಕಲ್ವಾರಿ ಬೆಟ್ಟಕ್ಕೆ ಎಳೆದುಕೊಂಡು ಹೋಗಿ ಆ ಬೆಟ್ಟದ ಮೇಲೆ ಸಿಲುಬೆ ಹಾಕುವಂಥದ್ದು. ಅದು ಒಂದು ಕಾಲದಲ್ಲಿ ಇಸ್ರಾಯೇಲ್ರು ಆತನನ್ನ ಒಪ್ಪಿಸಿಕೊಟ್ಟು ಅವಮಾನ ಪಡಿಸಿ ಕೊಂದಾಕ್ತಾರೆ. ಅದೇ ರೀತಿಯಲ್ಲಿ ಪರೋಕ್ಷವಾಗಿ ಈಗಿನ ಕಾಲದಲ್ಲಿ ಕ್ರೈಸ್ತರ ಮೂಲಕ ನಡೀತಾ ಇದೆ ಅಂತೇಳಿ ಒಂದು ವಚನ ಇರುತ್ತೆ ಪ್ರಿಯರೇ. ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 5ನೇ ವಚನ 6ನೇ ವಚನ. 6ನೇ ಅಧ್ಯಾಯ 5ನೇ ವಚನ 6ನೇ ವಚನ. ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು, ಮುಂದಣ ಯುಗದ ಮಹತ್ವವನ್ನು ಅನುಭವಿಸಿದವರು ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ. ಯಾಕೆಂದರೆ ಅವರು ತಮ್ಮ ಪಾಲಿಗೆ ದೇವರ ಮಗನನ್ನು ಪುನಃ ಶಿಲುಬೆಗೆ ಹಾಕುವವರು, ಆತನನ್ನು ಎಲ್ಲರ ಮುಂದೆ ಅವಮಾನ ಪಡಿಸುವವರು ಆಗಿದ್ದಾರೆ. ಸಾಕು ಸಾಕು. 4ನೇ ವಚನದಿಂದ ನಾವು ಓದೋಣ. ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದಾದ ದಾನದ ಅನುಭವವನ್ನು ಹೊಂದಿ ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು, ಮುಂದಣ ಯುಗದ ಮಹತ್ವವನ್ನು ಅನುಭವಿಸಿದರು ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ. ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ. ಯಾಕೆಂದರೆ ಅವರು ತಮ್ಮ ಪಾಲಿಗೆ ದೇವರ ಮಗನನ್ನು ಪುನಃ ಶಿಲುಬೆಗೆ ಹಾಕುವರು, ಆತನನ್ನು ಎಲ್ಲರ ಮುಂದೆ ಅವಮಾನ ಪಡಿಸುವವರು ಆಗಿದ್ದಾರೆ. ಎಲ್ಲರ ಮುಂದೆ ಅವಮಾನ. ಪ್ರಿಯರಾದ ದೇವರ ಮಕ್ಕಳಿರ, ಆದಿಕಾಂಡ ಮೊದಲುಗೊಂಡು ಮಲಾಕಿ ಗ್ರಂಥದವರೆಗೆ ಯೇಸು ಕ್ರಿಸ್ತರನ್ನ ಕುರಿತು ಅನೇಕ ಪ್ರವಾದನೆಗಳು, ಅನೇಕ ಮಂದಿ ಪ್ರವಾದಿಗಳು ಕ್ರಿಸ್ತನನ್ನ ಕುರಿತು ಪ್ರವಾದಿಸುವಂಥದ್ದು. ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದಾಗ ದೇವರ ಚಿತ್ತವನ್ನ ನೆರವೇರಿಸ್ತಾರೆ. ದೇವರು ಹೇಳಿದ್ದನ್ನ ನೆರವೇರಿಸ್ತಾರೆ ಪ್ರಿಯರೇ. ಆದರೆ ಇಸ್ರಾಯೇಲ್ರು ಅಂದ್ರೆ ಯೆಹೂದ್ಯರು ಆತನನ್ನ ಅನುಮಾನ ಪಟ್ಟು ಆತನ ವಿಷಯದಲ್ಲಿ ಅರ್ಥ ಮಾಡಿಕೊಳ್ಳದೆ ಬಹಳ ಶೋಧಿಸ್ತಾರೆ ಪ್ರಿಯರೇ. ಪ್ರಶ್ನೆ ಹಾಕ್ತಾರೆ. ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಾಗ ಮತ್ತು ಪ್ರಶ್ನೆಗಳಾಗ್ತಾರೆ. ಏನೇ ಪ್ರಶ್ನೆ ಹಾಕಿದ್ರು ಉತ್ತರಗಳನ್ನು ಕೊಟ್ಟಾಗ ಅರ್ಥ ಮಾಡಿಕೊಳ್ಳದೆ ಅಪಾರ್ಥ ಮಾಡಿಕೊಂಡು ಗರ್ವದಿಂದ, ಅಹಂಕಾರದಿಂದ, ಸೊಕ್ಕಿನಿಂದ ಮೆರೆದು ದೇವರ ವಿಷಯದಲ್ಲಿ, ಯೇಸು ಕ್ರಿಸ್ತರ ವಿಷಯದಲ್ಲಿ ಬಹಳ ತಪ್ಪು ಮಾಡ್ತಾರೆ. ಅವರ ಕೈಯಲ್ಲಿ ಧರ್ಮಶಾಸ್ತ್ರ ಇದೆ, ಅವರ ಕೈಯಲ್ಲಿ ದೇವರ ಗ್ರಂಥದ ಸುರುಳಿಗಳಿದೆ, ಬೋಧಕರಿದ್ದಾರೆ, ಶಾಸ್ತ್ರಿಗಳು, ಪರಿಶಾಯರು ಅಂತೇಳಿ ಕರೆಯಲ್ಪಡ್ತಾ ಇದ್ದಾರೆ.
ಎಲ್ಲರೂ ಇದ್ದಾಗ ಅವರು ಆಲೋಚನೆ ಮಾಡಬೇಕಾಗಿತ್ತು, ಪರಿಶೋಧನೆ ಮಾಡಬೇಕಾಗಿತ್ತು. ಯೇಸು ಕ್ರಿಸ್ತರನ್ನು ಪರಿಶೋಧನೆ ಮಾಡಬೇಕಾಗಿತ್ತು, ಆಲೋಚನೆ ಮಾಡಬೇಕಾಗಿತ್ತು. ದೇವರ ವಾಕ್ಯಗಳನ್ನ ಸ್ಟಡಿ ಮಾಡಬೇಕಾಗಿತ್ತು. ಹಳೆ ಒಡಂಬಡಿಕೆ ಇದೆಯಲ್ಲ ಅವ್ರ ಕೈಯಲ್ಲಿ, ಆದ್ರೆ ಮಾಡಿಲ್ಲ ಪ್ರೇಯರೆ. ಯೇಸು ಕ್ರಿಸ್ತರನ್ನು ಒಬ್ಬ ಸಾಮಾನ್ಯ ವ್ಯಕ್ತಿ ಈತ. ಪ್ರವಾದಿಗಳಲ್ಲಿ ಒಬ್ಬ ಪ್ರವಾದಿ ಇರಬಹುದು ಅಂತೇಳಿ ಮಾತ್ರ ನೆನೆಸಿದ್ದಾರೆ. ಯೇಸು ಕ್ರಿಸ್ತರನ್ನು ಶಿಲುಬೆಗೆ ಒಪ್ಪಿಸೋದಕ್ಕೆ ಕಾರಣ ದೈವ ಕುಮಾರನು ನಾನು, ಕ್ರಿಸ್ತನು ನಾನು. ದೈವ ಕುಮಾರನು ಕ್ರಿಸ್ತನು. ಪ್ರವಾದಿ ಅಂತ ಹೇಳ್ಕೊಂಡ್ರೆ ತೊಂದರೆ ಇಲ್ಲ ಅವ್ರ ಮಧ್ಯದಲ್ಲಿ. ಯೇಸು ಕ್ರಿಸ್ತ ನಾನೊಬ್ಬ ಪ್ರವಾದಿ ಅಂದಾಗ ಓಕೆ. ಆದರೆ ನಾನು ದೈವ ಕುಮಾರನು, ಹಳೆ ಒಡಂಬಡಿಕೆಯಲ್ಲಿ ಮೆಸ್ಸಯ್ಯ ಅಭಿಷಕ್ತನು ಬರ್ತಾರಂತ ಇದೆಯಲ್ಲ, ಆ ಮೆಸ್ಸಯ್ಯನು ನಾನೇ, ಕ್ರಿಸ್ತನು ನಾನೇ. ಕೆಲವು ಸಮಯಗಳಲ್ಲಿ ಹೇಳುವಾಗ ಏನ್ರಿ ವಿಚಾರ ಮಾಡ್ಬೇಕು. ಯಾಕೆಂದ್ರೆ ಅದ್ಭುತಗಳು ಮಾಡ್ತಾ ಇದ್ದಾರೆ, ಎಷ್ಟೋ ಬೋಧನೆಗಳು ಹೇಳ್ತಾ ಇದ್ದಾರೆ, ಅನೇಕರು ಲಕ್ಷಾನುಗಟ್ಲೆ ಸಾವಿರಾನುಗಟ್ಲೆ ಜನ ಹಿಂಬಾಲಿಸ್ತಾ ಇದ್ದಾರೆ. ನೋಡೋಣ, ಪರಿಶೋಧನೆ ಮಾಡೋಣ ಅಂತೇಳಿ ಜನ ಯೋಚನೆ ಮಾಡ್ಬೇಕಾಗಿತ್ತು, ಆದ್ರೆ ಯೋಚನೆ ಮಾಡಿಲ್ಲ. ಅರ್ಥ ಮಾಡಿಕೊಂಡವರು ಸ್ವಲ್ಪ ಮಂದಿ, ಅಪಾರ್ಥ ಮಾಡಿಕೊಂಡವರು ಬಹಳ ಮಂದಿ. ಕೊನೆಯದಾಗಿ ಸಿಲುಬೆ ಹಾಕುವಂಥದ್ದು ನೋಡ್ತೀವಿ. ಪ್ರಿಯರ ದೇವ್ರ ಮಕ್ಕಳಿರ, ಅವರ ಮಧ್ಯದಲ್ಲಿ ಹೀಗೆ ನಡೆಯುತ್ತೆ. ಇವಾಗ ನಮ್ಮ ಮಧ್ಯದಲ್ಲಿ ಏನ್ ನಡೀತಾ ಇದೆ? ನಮ್ಮ ಮಧ್ಯದಲ್ಲಿ ಅಂದ್ರೆ ಕ್ರೈಸ್ತರ ಮಧ್ಯದಲ್ಲಿ ನಮ್ಮ ಮಧ್ಯದಲ್ಲಿ ಅಂದ್ರೆ ಕ್ರೈಸ್ತರ ಮಧ್ಯದಲ್ಲಿ. ಪ್ರಿಯರಾದ ದೇವರ ಮಕ್ಕಳಿರ, ದೇವರ ಮಕ್ಕಳು ಕ್ರೈಸ್ತರು ಭಕ್ತರು ಅಂತೇಳಿ ಕರೆಯಲ್ಪಡಬೇಕು. ದೇವರ ಭಕ್ತರೆಂದು ಕರೆಯಲ್ಪಡಬೇಕು, ಕ್ರೈಸ್ತರೆಂದು ಕರೆಯಲ್ಪಡಬೇಕು. ಕರೆಯಲ್ಪಟ್ಟ ಪ್ರಕಾರ ಮಾತಿನಲ್ಲಿ, ಜೀವಿತದಲ್ಲಿ, ನಡವಳಿಕೆಯಲ್ಲಿ ಇರಬೇಕು. ನಾನು ಕ್ರೈಸ್ತನಂತೇಳಿ ಕರೆಯಲ್ಪಟ್ಟು ದೇವರನ್ನ ನಾನು ನಂಬಿದ್ದೇನೆ, ತಿಳ್ಕೊಂಡಿದ್ದೇನೆ, ಹಿಂಬಾಲಿಸ್ತಾ ಇದ್ದೇನೆ, ನಾನು ಕ್ರೈಸ್ತನು, ನಾನು ಭಕ್ತನು ಅಂತ ಹೇಳಿ ಅಂದುಕೊಂಡು ಈ ಸಮಾಜದಲ್ಲಿ ಒಂದು ವೇಳೆ ಹೇಳ್ಕೊಂಡಾಗ ದೇವರು ಹೇಳಿರೋ ಪ್ರಕಾರ ಜೀವಿಸ್ಬೇಕಾಗತ್ತೆ. ದೇವರು ಹೇಳಿರೋ ಪ್ರಕಾರ ಜೀವಿಸದು ಹೋದ್ರೆ ಏನಾಗ್ತಾ ಇದೆ ಅಂತ ನೋಡುವಾಗ ಇಲ್ಲಿ ಹೇಳ್ತಾರೆ, ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದ ದಾನದ ಅನುಭವವನ್ನು ಹೊಂದಿ ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು, ಮುಂದಣ ಯುಗದ ಮಹತ್ವವನ್ನು ಅನುಭವಿಸಿದವರು ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ. ಯಾಕೆಂದರೆ ಅವರು ತಮ್ಮ ಪಾಲಿಗೆ ದೇವರ ಮಗನನ್ನು ಪುನಃ ಸಿಲುಬೆಗೆ ಹಾಕುವರು, ಆತನನ್ನು ಎಲ್ಲರ ಮುಂದೆ ಅವಮಾನಪಡಿಸುವವರು ಆಗಿದ್ದಾರೆ. ಪ್ರಿಯರಾದ ದೇವರ ಮಕ್ಕಳಿರ, ಏನ್ರಿ ದೇವರ ವಾಕ್ಯಗಳನ್ನ ಪರಿಶೋಧನೆ ಮಾಡುವಾಗ ಎಷ್ಟು ನಮ್ಮನ್ನ ಪ್ರೀತಿಸ್ತಾ ಇದ್ದಾರೆ, ಎಷ್ಟು ಕನಿಕರಿಸ್ತಾ ಇದ್ದಾರೆ. ಅಪಾರವಾದಂತ ಪ್ರೀತಿ, ಬಹಳ ಪ್ರೀತಿ ಮಾನವರ ವಿಷಯದಲ್ಲಿ, ಅದರಲ್ಲಿ ಭಕ್ತರ ವಿಷಯದಲ್ಲಿ ತುಂಬಾ ತುಂಬಾ ಸಂತೋಷ ಪಡ್ತಾರೆ ಅವರು. ಹೆತ್ತ ತಂದೆ, ನಮ್ಮೆಲ್ಲರನ್ನು ಹೆತ್ತಂತ ತಂದೆ, ದೈವಕುಮಾರನು ನಮ್ಮೆಲ್ಲರನ್ನು ಕಾಪಾಡಲು ಪರಲೋಕದಿಂದ ಬಂದಂತ ಏಕೈಕ ವ್ಯಕ್ತಿ. ಆತನನ್ನು ಅರ್ಥ ಮಾಡಿಕೊಳ್ಳದೆ ಏನ್ರಿ
ಆತನನ್ನು ಅವಮಾನಪಡಿಸುವಂತ ರೀತಿಯಲ್ಲಿ ಅವಮಾನಪಡಿಸುವಂತ ರೀತಿಯಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ, ಕೆಲವರು ಒಳ್ಳೆ ರೀತಿಯಿಂದ ವಾಕ್ಯವನ್ನ ಹಿಂಬಾಲಿಸ್ತಾರೆ, ಕೇಳ್ತಾರೆ, ಕೇಳಿ ವಿಧೇಯರಾಗ್ತಾರೆ, ಭಕ್ತಿಯಿಂದ ನಡೀತಾರೆ. ಕೆಲವರು ಕೇಳಿ ಏನ್ ಮಾಡ್ತಾರೋ ಅವ್ರಿಗೇ ಗೊತ್ತಿಲ್ಲ. ಅಂದ್ರೆ ದೇವರು ನಮ್ಮ ವಿಷಯದಲ್ಲಿ ಮನಸ್ಸು ನೊಂದುಕೊಳ್ತಾರೇನೋ, ನಮ್ಮ ವಿಷಯದಲ್ಲಿ ಬಾಧೆ ಪಡ್ತಾರೇನೋ ಅಂತೇಳಿ ಮನವರಿಕಿಲ್ಲ. ನಾನೇ ರೈಟು, ನಾನೇನ್ ಮಾಡಿದ್ರು ರೈಟೇ, ನಾನೇನ್ ಮಾಡಿದ್ರು ಸರಿನೇ, ನಾನೇನ್ ಮಾತಾಡಿದ್ರು ಸರಿನೇ ಅಂತೇಳಿ. ಕೆಲವರು ಬೋಧನೆ ಹೇಗಿರುತ್ತಪ್ಪ ಅಂತ ನೋಡುವಾಗ ವಾಕ್ಯಕ್ಕೆ ಭಿನ್ನವಾಗಿರುತ್ತೆ. ವಾಕ್ಯಗಳು ಒಂದು ರೀತಿಯಲ್ಲಿದ್ರೆ ಇವರು ಬೋಧನೆ ಮತ್ತೊಂದು ರೀತಿಯಲ್ಲಿರುತ್ತೆ. ಟೋಟಲ್ ಬೈಬಲಿಗೆ ವಿರುದ್ಧವಾಗಿ ಬೋಧನೆ ಇರುತ್ತೆ. ಪ್ರಿಯರ ದೇವ್ರ ಮಕ್ಕಳಿರ, ಆ ಬೋಧನೆ ಕೇಳಿದಾಗ ಜನ ಏನಾಗ್ತಾರೆ? ಜನರ ಪರಿಸ್ಥಿತಿ ಏನು? ಯಾರೇನಂದ್ಕೊಂಡ್ರೆ ನನಗೇನಪ್ಪ, ನಾನ್ ಮಾತಾಡೋದೇ ರೈಟು, ನಂದೇ ರೈಟು ಅಂತೇಳಿ ಅಡ್ಜಸ್ಟ್ ಆಗ್ತಾರೆ ಪ್ರಿಯರೇ. ಒಂದು ರೀತಿಯಲ್ಲಿ ಬೋಧನೆ ವಿಷಯದಲ್ಲಿ. ಮತ್ತೊಂದು ರೀತಿಯಲ್ಲಿ ನೋಡುವಾಗ ಮನುಷ್ಯರು ಅಂದ್ರೆ ಕ್ರೈಸ್ತರಲ್ಲಿ ಕೆಲವರು, ಎಲ್ಲರಲ್ಲ ಪ್ರಿಯರೇ, ಎಲ್ಲರಿಗೂ ನಾನು ಹೇಳ್ತಾ ಇಲ್ಲ, ಒಳ್ಳೆ ಕ್ರೈಸ್ತರಿದ್ದಾರೆ ಪ್ರಿಯರು, ಒಳ್ಳೆ ಕ್ರೈಸ್ತರು, ದೇವರ ಮಾತಿಗೆ ವಿಧೇಯರಾಗುವವರು, ದೇವರ ಮಾತಿನ ಪ್ರಕಾರ ನಡ್ಕೊಳ್ಳುವವರು, ಪ್ರಾರ್ಥನೆ, ಆರಾಧನೆ, ಧ್ಯಾನ, ಒಳ್ಳೆ ಕ್ರೈಸ್ತರು. ಇವಾಗ ನೀವು ಪ್ರತಿದಿನ ಬಂದು ಬೆಳಿಗ್ಗೆ ನೀವು ಜಾಯಿನ್ ಆಗ್ತಾ ಇದ್ದೀರಿ ಅಂದ್ರೆ, ಜಾಯಿನ್ ಆಗಿ ವಾಕ್ಯಗಳನ್ನ ಬೆಳಿಗ್ಗೆ ಕೇಳ್ತೀರಾ, ಸಂಜೆ ಕೇಳ್ತೀರಾ, ಇನ್ನು ಯಾರಾದ್ರೂ ಹೇಳಿದ್ರೆ ಅವ್ರ ಮಾತು ಕೇಳ್ತೀರಾ, ನೋಡೋಣ ಹುಡುಕೋಣ ಅಂತ ಅಂತವ್ರಿಗೆ ನಾನು ಹೇಳ್ತಾ ಇಲ್ಲ. ಕೆಲವರು ಏನಪ್ಪಾ ಅಂದ್ರೆ, ಈ ನಮ್ಮ ಸಮಾಜದಲ್ಲಿ ಪ್ರಿಯರ ದೇವ್ರ ಮಕ್ಕಳಿರ, ದೇವರ ನಾಮವನ್ನ ಅವಮಾನ ಪಡಿಸುವಂತ ರೀತಿಯಲ್ಲಿ ಮಾತಾಡುವಾಗ, ಅವಮಾನ ಪಡಿಸುವಂತ ರೀತಿಯಲ್ಲಿ ನಡೆದುಕೊಳ್ಳುವಾಗ ಒಂಚೂರು ನೋವಿರಲ್ಲ ಪ್ರಿಯರೇ. ಕೆಲವರಿಗೆ ಒಂಚೂರು ನೋವನ್ನೋದಿರಲ್ಲ. ಅಂದ್ರೆ ನಾನು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಮಾತಾಡ್ತಾ ಇದ್ದೀನಲ್ಲ, ನಾನು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆದುಕೊಳ್ತಾ ಇದ್ದೀನಲ್ಲ, ನನ್ನ ವಿಷಯದಲ್ಲಿ ದೇವರು ನೊಂದುಕೊಳ್ತಾ ಇದ್ದಾರಲ್ಲ, ನಾನು ಮತ್ತೆ ನನ್ನ ಜೀವಿತದ ಮೂಲಕ, ನನ್ನ ಪ್ರವರ್ತನೆ ಮೂಲಕ ಯೇಸು ಕ್ರಿಸ್ತರನ್ನ ನಾನು ಅವಮಾನ ಪಡಿಸ್ತಾ ಇದ್ದಂತೆ ಇಂಥ ಆಲೋಚನೆನೇ ಬರಲ್ಲ, ಇಂಥ ಯೋಚನೆನೇ ಬರಲ್ಲ. ನಾನು ಏನ್ ಮಾತಾಡಿದ್ರು ಸರಿ, ನಾನು ಎಲ್ಲಿಗೋದ್ರು ಸರಿ, ಭ್ರಷ್ಟ ಕೆಲಸ ಮಾಡು ಸರಿ ಅಂತೇಳಿ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಮತ್ತೆ ಬೋಧಕರೆಂದು, ಮಹಾಬೋಧಕರೆಂದು, ದೊಡ್ಡ ಬೋಧಕರೆಂದು, ನಾನೇ ಶ್ರೇಷ್ಠ ಬೋಧಕನಂತೇಳಿ ಗರ್ವದಿಂದ, ಸೊಕ್ಕಿನಿಂದ ಮಾತಾಡ್ತಾ ಇರ್ತಾರೆ. ಒಬ್ಬ ಸೇವಕರನ್ನ ನೋಡಿ ಇನ್ನೊಬ್ಬ ವಿಶ್ವಾಸಿಗಳು ಏನಾಗ್ಬೇಕು? ವಾಕ್ಯದಲ್ಲಿ ದೃಢವಾಗಿ ನಿಲ್ಲಬೇಕು, ವಾಕ್ಯದಲ್ಲಿ ದೃಢವಾಗಿ ನಿಲ್ಲಬೇಕು. ನಮ್ಮ ಸೇವಕರು ಈ ತರ ಕಷ್ಟಪಡ್ತಾ ಇದ್ರಲ್ಲ, ನಾನು ಕೂಡ ನಾನು ದೇವ್ರಿಗೋಸ್ಕರ ಬದುಕ್ತೀನಿ ಅನ್ನುವಂತ ಒಳ್ಳೆ ಮನಸ್ಸು ಬರಬೇಕು. ಒಳ್ಳೆ ಮನಸ್ಸು ಬರ್ಬೇಕಂದಾಗ ಮೊಟ್ಟ ಮೊದಲು ಸೇವಕರು ಚೆನ್ನಾಗಿರ್ಬೇಕು. ಮಾತಿನಲ್ಲಿ, ಕ್ರಿಯೆಗಳಲ್ಲಿ ಒಳ್ಳೆ ಪ್ರವರ್ತನೆ ಇರಬೇಕು. ಪ್ರಿಯರ ದೇವ್ರ ಮಕ್ಕಳಿರ, ಇದರಲ್ಲಿ ಕೆಲವರು ಬೈಬಲ್ ಪರೀಕ್ಷೆ ಬರೆದಂತ ವಿದ್ಯಾರ್ಥಿಗಳು ಕಲಿಬೇಕಾದಂಥದ್ದು, ನಿಮ್ಮ ಮಾತಿನಲ್ಲಿ ಚೆನ್ನಾಗಿರ್ಬೇಕು, ಕ್ರಿಯೆಗಳಲ್ಲಿ, ಮಾತುಗಳು, ಕ್ರಿಯೆಗಳು, ವಾಕ್ಯಗಳು, ವಾಕ್ಯದ ಪ್ರಕಾರ ಬೋಧನೆ. ಯಾರು ಹೇಳಿದ್ರು ಕೇಳಿ ಪ್ರಿಯರೇ, ಆದ್ರೆ ಜನರ ವಿಷಯದಲ್ಲಿ ತುಂಬಾ ಎಚ್ಚರಿಕೆ ಇರಬೇಕು. ನೀವು ಯಾರನ್ನು ನಂಬಕ್ ಹೋಗ್ಬೇಡಿ, ಯಾರನ್ನು ನಂಬಬೇಡಿ. ಎರಡನೇದಾಗಿ ನನ್ನನ್ನು ಕೂಡ ನಂಬಿ ಅಂತ ನಾನು ಹೇಳ್ತಾ ಇಲ್ಲ, ನನ್ನನ್ನು ಕೂಡ ನಂಬೇಡಿ. ಯಾಕೆಂದ್ರೆ ವಾಕ್ಯಗಳು ಏನಿರುತ್ತೆ ಇದ್ದ ಹಾಗೆ ಮಾತ್ರ ಪಾಲಿಸ್ರಿ, ಪ್ರೀತಿಸ್ರಿ. ಏನ್ರಿ ಪ್ರೀತಿ? ಯಾರನ್ನೆಷ್ಟು ಒಂದು ವೇಳೆ ನಾವು ಕೆಲವ್ರನ್ನ ಕೇರ್ ಮಾಡ್ತಾ ಇಲ್ಲ, ಇವ್ರನ್ನ ಹಿಡಿಸ್ಕೊಳ್ತಾ ಇಲ್ಲ, ಇವ್ರನ್ನ ಬಿಟ್ಟಿದ್ದೀವಿ,
ಇವರು ಸಹವಾಸದಲ್ಲಿ ಇಲ್ಲ ಅಂದಾಗ ನೀವು ಶ್ರದ್ಧೆಯಿಂದಿರ್ಬೇಕು. ಒಬ್ರನ್ನ ಒಬ್ರನ್ನ ನಾವು ಕೇರ್ ಮಾಡ್ತಾ ಇಲ್ಲ ಯಾರನ್ನಾದ್ರೂ ಅಂದಾಗ ನೀವು ಬಹಳ ಆಲೋಚನೆಯಲ್ಲಿ ಚೆನ್ನಾಗಿ ನೀವು ಇರ್ಬೇಕು. ಯಾಕಂದ್ರೆ ಯಾರ ಮೇಲೆ ದ್ವೇಷ ಇಟ್ಕೊಂಡು ನಾನು ಯಾವ್ದು ಮಾಡ್ತಾ ಇಲ್ಲ. ಯಾರ ಮೇಲೆ ದ್ವೇಷ ನನಗಿಲ್ಲ. ದ್ವೇಷ ಪಡೋದ ಅವಶ್ಯಕತೆ ನನಗಿಲ್ಲ. ಯಾಕಂದ್ರೆ ಸಭೆ ವಿಷಯದಲ್ಲಿ ಜವಾಬ್ದಾರಿ ಇದೆ ನನಗೆ. ದೇವರ ಸಭೆ ವಿಷಯದಲ್ಲಿ ಜವಾಬ್ದಾರಿ ಇದೆ. ದೇವರ ಸಭೆ ವಿಷಯದಲ್ಲಿ ಜವಾಬ್ದಾರಿ. ಇದ್ದದ್ದು ಇದ್ದ ಹಾಗೆ ವಾಕ್ಯ ಹೇಳ್ಬೇಕು. ಎಲ್ಲಾದ್ರೂ ಕೊಳಕು ಇದ್ದಾಗ ಅಂತ ವಿಷಯದಲ್ಲಿ ಜಾಗೃತಿ ಇರ್ಬೇಕು. ಪ್ರಿಯರ ದೇವ್ರ ಮಕ್ಕಳಿರ, ತುಂಬಾ ಜಾಗ್ರತೆ. ನಿಮ್ಮ ಭಕ್ತಿಯನ್ನ, ನಿಮ್ಮ ನಂಬಿಕೆಯನ್ನು ಕಾಪಾಡ್ಕೊಳ್ಬೇಕು ನೀವು. ಅಂದ್ರೆ ಪ್ರತಿಯೊಬ್ಬರಲ್ಲಿ ಪ್ರೀತಿ, ಕರುಣೆ ಇರ್ಲಿ. ಖಂಡಿತವಾಗಿ ಯೇಸು ಕ್ರಿಸ್ತರು ತೋರಿಸಿರುವಂತದ್ದು ನಾವು ಕಲಿಬೇಕು. ಅವರ ಮನಸ್ಸು ನಮ್ಗಿರ್ಬೇಕು, ಅವರ ಗುಣಗಳು ನಮ್ಗಿರ್ಬೇಕು. ನಾವು ಕ್ರಿಸ್ತನನ್ನ ಧರಿಸ್ಕೊಳ್ಬೇಕು. ಕ್ರಿಸ್ತನ ಒಂದು ಒಳ್ಳೆ ಗುಣಗಳು ನಮ್ಮಲ್ಲಿ ಇರ್ಬೇಕು. ಆದ್ರೆ ನಮ್ಮ ಮೂಲಕ ದೇವರು ನೊಂದುಕೊಳ್ಬಾರದು, ಬಾಧೆ ಪಡಬಾರದು. ನಮ್ಮ ಮೂಲಕ ದೇವರು ಬಾಧೆ ಪಡ್ತಾರ? ಹೌದು ಪ್ರಿಯರೇ. ಯಾಕಂದ್ರೆ ಯಾವಾಗ ನಾವು ದೀಕ್ಷೆ ಸ್ಥಾನವನ್ನು ಪಡ್ಕೊಂಡಿದ್ದೀವೋ ಆ ದಿನ ನಾವು ಈ ದೇಹ ದೇವ್ರದಂತ ಒಪ್ಸ್ತೀವಿ. ಈ ದೇಹ ಯಾರ್ದು? ತಂದೆ. ಇದು ದೇಹ ನಿಮ್ದು. ಆತ್ಮ ನೀವು ಕೊಟ್ಟದ್ದು. ದೇಹ, ಆತ್ಮ, ಈ ಜೀವಿತ ನಿಮ್ದು ದೇವರೇ. ಇವತ್ತಿಂದ ಈ ಜೀವಿತದ ಮೂಲಕ ನಿಮ್ಮನ್ನ ಮಹಿಮೆ ಪಡಿಸುತ್ತೇನೆ, ನಿಮ್ಮನ್ನು ಘನಪಡಿಸುತ್ತೇನೆ. ನಿಮ್ಮ ಪ್ರೀತಿಯನ್ನ ನನ್ನ ಜೀವಿತದಲ್ಲಿ, ನನ್ನ ದೇಹದಲ್ಲಿ ಪ್ರಕಾಶಪಡಿಸುತ್ತೇನೆ. ನನ್ನ ನಡವಳಿಕೆಯಲ್ಲಿ, ನನ್ನ ಮಾತಿನಲ್ಲಿ ನಿಮ್ಮ ಒಂದು ಪ್ರೀತಿಯನ್ನ ಪ್ರಕಾಶಪಡಿಸುತ್ತೇನೆ. ಪ್ರಾಣ ಇರುವವರೆಗೂ, ನನ್ನ ಜೀವಿತ ಇರುವವರೆಗೂ ಕಷ್ಟಗಳು, ನಷ್ಟಗಳು ಏನೇ ಬಂದ್ರು ನನ್ನ ಬದುಕಿನಲ್ಲಿ ಪ್ರಕಾಶಪಡಿಸುತ್ತೇನೆ ಅಂತೇಳಿ ಅವತ್ತು ಮಾತು ಕೊಟ್ಟಿದ್ವಿ. ಆ ಮಾತಿನ ಪ್ರಕಾರ ನಿಲ್ಬೇಕು. ಅಭಿವೃದ್ಧಿ ಆಗ್ಬೇಕು, ಆತ್ಮದಲ್ಲಿ ಅಭಿವೃದ್ಧಿ ಆಗಿ. ಯಾಕೆಂದ್ರೆ ಈ ಸಮಾಜ ಕೆಟ್ಟು ಹೋಗ್ತಾ ಇದೆ, ಹಾಳಾಗ್ತಾ ಇದೆ. ಅನೇಕರು ನರಕಕ್ಕೆ ಹೋಗ್ತಾ ಇದ್ದಾರೆ. ಅನೇಕರು ವಾಕ್ಯಗಳನ್ನ ಪರಿಶೋಧನೆ ಮಾಡುವಾಗ, ದೇವರ ವಾಕ್ಯಗಳನ್ನ ನಾವು ಪರಿಶೋಧನೆ ಮಾಡುವಾಗ ದೇವರಿಗೆ ವಿರುದ್ಧವಾಗಿ, ಅಂದ್ರೆ ದೇವರು ನೊಂದುಕೊಳ್ಳುವ ರೀತಿಯಲ್ಲಿ ಬೋಧನೆಗಳು, ಜೀವಿತಗಳು ಇದೆ. ಇಂತಹ ಸಮಯದಲ್ಲಿ ಸತ್ಯವನ್ನ ತಿಳ್ಕೊಂಡವರು ಕೂಡ ಲೋಕದ ರೀತಿಯಲ್ಲಿ, ಲೋಕದ ಕೋರಿಕೆಯಲ್ಲಿ, ಲೋಕದ ಆಲೋಚನೆಯಲ್ಲಿ, ಲೋಕದ ಜಾಸ್ತಿ ಕೆಲಸದಲ್ಲಿ ಏನು ಹುಚ್ಚುಚ್ಚಾಗಿ ನಡ್ಕೊಳ್ಳೋದು ಇಲ್ಲ ಪ್ರಿಯರೇ. ನಮ್ಮ ಮಾತು ಪ್ರತಿಯೊಂದು ಅದಕ್ಕೆ ಹೇಳ್ತಾರೆ ಪ್ರಿಯರೇ ದೇವರು. ಏನ್ ಗೊತ್ತಾ, ಕೆಳಗಡೆ ಅವರು ತಮ್ಮ ಪಾಲಿಗೆ ದೇವರ ಮಗನನ್ನು ಪುನಃ ಶಿಲುಬೆಗೆ ಹಾಕುವರು, ಆತನನ್ನು ಎಲ್ಲರ ಮುಂದೆ ಅವಮಾನಪಡಿಸುವವರು ಆಗಿದ್ದಾರೆ. ಅವಮಾನಪಡಿಸುವವರಾಗಿದ್ದಾರೆ. ಪ್ರಿಯರಾದ ದೇವರ ಮಕ್ಕಳಿರ, ಜಾಗ್ರತೆ. ಪ್ರತಿಯೊಬ್ಬರು ಜಾಗ್ರತೆಯಿಂದ ಜೀವಿಸಿ. ಅವಮಾನ ಪಡಿಸುವವರಾಗಿದ್ದಾರ? ಕೆಲವರು ಆಗಿದ್ದಾರೆ, ಎಲ್ಲರಲ್ಲ. ಆದ್ದರಿಂದ ವಾಕ್ಯವನ್ನ ನಾವು ಇದ್ದಾಗೆ ಅರ್ಥ ಮಾಡ್ಕೊಳ್ಬೇಕು, ತಿಳ್ಕೊಳ್ಬೇಕು. ಮತ್ತೊಂದು ವಚನವನ್ನ ನೋಡೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 14ನೇ ವಚನ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 14ನೇ ವಚನ. 12:14. ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ. ಪರಿಶುದ್ಧತೆ ಇಲ್ಲ. ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ. ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ. ಅಂದ್ರೆ ಪರಿಶುದ್ಧತೆ ಇಲ್ಲದೆ
ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ. ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯವರನ್ನು ಕೆಡಿಸದಂತೆ ಯಾವ ಜಾರನಾಗಲಿ ಏಸಾವನಂತ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗ್ರತೆಯಿಂದ ನೋಡಿಕೊಳ್ಳಿರಿ ಅಂತ. ಜಾಗ್ರತೆಯಿಂದ ನೋಡಿಕೊಳ್ಳಿರಿ ಅಂದ್ರೆ ಎಲ್ಲರ ಸಂಗಡ ಸಮಾಧಾನದಿಂದ ಇರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ. ನಾವೇನಾಗ್ಬೇಕು? ಎಲ್ಲರ ಸಂಗಡ ಸಮಾಧಾನದಿಂದ. ಎರಡನೇದಾಗಿ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಬೇಕು. ಪರಿಶುದ್ಧತೆ ಪ್ರಿಯರಾದ ದೇವರ ಮಕ್ಕಳ ಆಲೋಚನೆ ಮಾಡಿ. ಎಲ್ಲರ ಸಂಗಡ ಸಮಾಧಾನದಿಂದ ಇರುವುದಕ್ಕೂ ಮೊದಲನೇದಾಗಿ ಸಮಾಧಾನ ಇರಬೇಕು. ಸಮಾಧಾನ. ಕೆಲವರು ಸಮಾಧಾನ ಇರಲ್ಲಾರೆ. ಕೆಲವರು ಏನ್ ಮಾಡ್ತಾರೋ ಅವ್ರಿಗೆ ಗೊತ್ತಾಗಲ್ಲ. ಎರಡನೇದಾಗಿ ನೋಡಿ, ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ ಅಂತ ಹೇಳ್ತಾರೆ. ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ. ಪರಿಶುದ್ಧತೆ ಅಂದ್ರೆ ಪ್ರಿಯರೇ ಆಲೋಚನೆ ಮಾಡಿ, ಪರಿಶುದ್ಧತೆ ಇಲ್ಲದೆ ಕರ್ತನನ್ನ ನೋಡುವುದಿಲ್ಲ. ಪರಿಶುದ್ಧತೆ ಅಂದಾಗ ನಾನು ಯೇಸು ಕ್ರಿಸ್ತ ನಂಬಿಕೊಂಡಿದ್ದೀನಿ ಅಂತ ಹೇಳಿ ಸುಳ್ಳು ಮಾತಾಡಬಹುದಾ? ಪಾಪ ಮಾಡ್ಬೋದಾ? ಪರಿಶುದ್ಧತೆ ಅಂತ ಹೇಳಿ ತಪ್ಪು ಮಾಡ್ಬೋದಾ? ತಪ್ಪುಗಳಿದ್ರೆ ಪರಿಶುದ್ಧತೆಯಲ್ಲಿ ನಾವಿಲ್ಲ ಅಂದ್ರೆ ಯೇಸು ಕ್ರಿಸ್ತರಲ್ಲಿ ಇಲ್ಲ ಅಂತ ಅರ್ಥ. ಒಂದೇ ಮಾತಲ್ಲಿ ಏನಪ್ಪಾ ಅಂದ್ರೆ ಯೇಸು ಕ್ರಿಸ್ತನಲ್ಲಿ ಇಲ್ಲ ಅಂತ ಅರ್ಥ. ಯೇಸು ಕ್ರಿಸ್ತರು ಪರಿಶುದ್ಧನಾಗಿರುವಾಗ, ದೇವರು ಪರಿಶುದ್ಧರಾಗಿರುವಾಗ ಅವರನ್ನ ನಾವು ಅರ್ಥ ಮಾಡಿಕೊಂಡು ತಿಳಿದುಕೊಂಡು ದೀಕ್ಷಾಸ್ಥಾನ ಪಡ್ಕೊಂಡಾಗ ಅದರಲ್ಲಿ ಪ್ರಯತ್ನ ಮಾಡಿರಿ ಅಂತ ಹೇಳ್ತಾರೆ. ಪ್ರಯತ್ನ 20 ವರ್ಷ 30 ವರ್ಷ 40 ವರ್ಷ ಆದ್ರೂ ಕೂಡ ಪ್ರಯತ್ನ ಇಲ್ಲ. ಹಳೇ ಕ್ರೈಸ್ತರು ಅಂತ ಹೇಳ್ಕೊಳ್ತಾರೆ ಅಂದ್ರೆ ಇನ್ನು ಲೋಕದ ರೀತಿಯಲ್ಲಿ ಇರ್ತಾರೆ. ಲೋಕದ ರೀತಿಯಲ್ಲಿ ಮಾತುಗಳು, ಲೋಕದ ರೀತಿಯಲ್ಲಿ ಪ್ರವರ್ತನೆ. ಹಾಗೆ ಇದ್ದಾಗ ಏನಾಗುತ್ತೆ ಗೊತ್ತಾ? ಪರಿಶುದ್ಧತೆ ಕಳ್ಕೊಳ್ತೀವಿ. ಕರ್ತನನ್ನು ನೋಡಕ್ಕಾಗಲ್ಲ, ಪ್ರಭುವನ್ನು ನೋಡಕ್ಕಾಗಲ್ಲ, ಕರ್ತನನ್ನು ಕಾಣುವುದಿಲ್ಲ. ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯವರನ್ನು ಕೆಡಿಸದಂತೆ ಯಾವ ಜಾರನಾಗಲಿ ಏಸಾವನಂತ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗೃತಿಯಿಂದ ನೋಡಿಕೊಳ್ಳಿರಂತೆ. ಅಂದ್ರೆ ಯಾರೋ ಒಬ್ಬರಲ್ಲಿ ಹುಟ್ಟಿದಂತ ತಿಳ್ಕೊಟ್ರೆ ಕೆಟ್ಟ ವಿಷದ ಬೇರು ಅಂದಾಗ ಯಾವುದೇ ಆಗಿರ್ಬೋದು. ಅಲ್ಲಿ ಹೇಳ್ತಾರೆ ಒಂದು ಮಾತು, ಏನಪ್ಪಾ ಅಂದ್ರೆ ಜಾರತ್ವ. ಇಲ್ಲಾಂದ್ರೆ ಏಸಾವನ ಏನಪ್ಪಾ ಅಂದ್ರೆ ಊಟದಗೋಸ್ಕರ ಜ್ಯೇಷ್ಠತ್ವವನ್ನ ಮಾರಿಕೊಂಡವನು. ಕೆಲವರು ಜಾರತ್ವ ಅಂದ್ರೆ ಬೈಬಲ್ ಗ್ರಂಥದಲ್ಲಿ ನೋಡ್ತೀವಲ್ಲ, ಅನೇಕರು ಜಾರತ್ವದಲ್ಲಿ ತಪ್ಪಿ ಹೋಗ್ತಾರೆ, ಜಾರತ್ವ ಮಾಡ್ತಾರೆ. ಒಂದು ರೀತಿಯಲ್ಲಿ ನೋಡುವಾಗ ಶಾರೀರಿಕವಾಗಿ ಜಾರತ್ವ, ಎರಡನೇ ರೀತಿಯಲ್ಲಿ ನೋಡುವಾಗ ವಿಗ್ರಹಾರಾಧನೆ. ಮೊದಲನೇದಾಗಿ ನೋಡುವಾಗ ಶಾರೀರಿಕವಾದಂತ ಜಾರತ್ವ, ಕಾಮಕತ್ವ. ಎರಡನೇದಾಗಿ ವಿಗ್ರಹಾರಾಧನೆ. ಇಸ್ರಾಯೇಲರು ಮಾಡಿದ್ದು ಎಲ್ಲ ಟೋಟಲ್ ಏನೇನ್ ತಪ್ಪುಗಳು, ಏನೇನ್ ಪಾಪಗಳಿದೋ ಸಂಪೂರ್ಣವಾಗಿ ಪಾಪಗಳನ್ನ ಮಾಡಿದ್ದಾರೆ ಅವರು. ಈಗಿನ ಕಾಲದಲ್ಲಿ ನಾವು ಪ್ರಾರ್ಥನೆಗೆ ಹೋಗ್ತೀವಿ, ಆರಾಧನೆ ಮಾಡ್ತೀವಿ, ದೇವರನ್ನ ನಂಬಿಕೊಂಡಿದ್ದೀವಿ, ದೇವರನ್ನ ಪ್ರೀತಿಸ್ತಾ ಇದ್ದೀವಿ, ದೇವರ ವಾಕ್ಯವನ್ನ ಸಾರ್ತಾ ಇದ್ದೀವಿ. ನಾವು ಏನ್ ತಪ್ಪು ಮಾಡಿದ್ರು ಪರವಾಗಿಲ್ಲ, ಏನ್ ಪಾಪ ಮಾಡಿದ್ರು ಪರವಾಗಿಲ್ಲ ಅಂತ ಹೇಳಿ ಕೆಲವರೇನೋ ಇಂಥ ಒಂದು ಜಾರತ್ವ, ಇಂಥ ಒಂದು ಪಾಪಗಳು. ಇನ್ನು ಕೆಲವರೇನೋ ಅಧಿಕಾರದ ದಾಹ.
ಅಧಿಕಾರದ ದಾಹ, ಹಣದ ವ್ಯಾಮೋಹ. ದೇವರ ಮಾರ್ಗದಲ್ಲಿ ಬಂದ ಮೇಲೆ, ಯೇಸು ಕ್ರಿಸ್ತರ ಮಾರ್ಗದಲ್ಲಿ ಬಂದ ಮೇಲೆ, ದೀಕ್ಷೆ ಸ್ಥಾನ ಪಡೆದುಕೊಂಡು ಬಂದ ಮೇಲೆ, ಏನ್ರಿ ಸಭೆಯಲ್ಲಿ ಸೇರಿದ ಮೇಲೆ, ಕೆಲಸ ಮಾಡು, ಕಷ್ಟಪಡು, ದುಡಿ. ನೀನು ಕೆಲಸ ಮಾಡ್ಬೇಕು, ನೀನು ಕಷ್ಟಪಡಬೇಕು, ನೀನು ದುಡಿಬೇಕು, ನಿನ್ನ ಕುಟುಂಬ ಏನಿದೆ ನೀನು ಪೋಷಣೆ ಮಾಡ್ಕೋಬೇಕು. ನಿನ್ನ ಕುಟುಂಬದಲ್ಲಿ ಎಷ್ಟು ಮಂದಿ ಮಕ್ಕಳಿದ್ದಾರೆ, ಎಷ್ಟು ಮಂದಿ ಇದ್ದಾರೆ, ಎಲ್ಲರೂ ನೀನು ನೋಡ್ಕೊಳ್ಬೇಕಾದ್ರ ಜವಾಬ್ದಾರಿ ನಿನಗಿರುತ್ತೆ. ದುಡಿಬಾರ್ದು ಅಂತ ದೇವ್ರ ಉದ್ದೇಶವಲ್ಲ, ದುಡಿಲೇಬೇಕು ಅಂತ ಹೇಳ್ತಾರೆ. ಸಂಪಾದನೆ ಮಾಡಬಾರ್ದು ಅಂತ ದೇವ್ರ ಉದ್ದೇಶ ಅಲ್ಲ, ನಿನ್ಗೆ ಬೇಕಲ್ಲ ಸಂಪಾದನೆ ಮಾಡ್ಕೋ. ಆದ್ರೆ ಆಲೋಚನೆ, ಈ ಸಂಪಾದನೆ ಆಲೋಚನೆ ಇರಕೂಡುದು, ಈ ಲೋಕದಲ್ಲಿ ಯಾವುದೋ ಆಲೋಚನೆ ಇರಕೂಡುದು. ನೀನ್ ಕಷ್ಟಪಟ್ಟು ದುಡಿ, ನಿನ್ನ ಗುರಿ, ನಿನ್ನ ಪ್ರಯತ್ನ, ನಿನ್ನ ಪ್ರಯಾಸ ದೇವರಾಗಿರ್ಬೇಕು ಅಂತ ಹೇಳ್ತಾರೆ. ನಿನ್ನ ಗುರಿ ದೇವರಾಗಿರ್ಬೇಕು, ನಿನ್ನ ಪ್ರಯಾಸ ದೇವರಾಗಿರ್ಬೇಕು, ನಿನ್ನ ಕಷ್ಟ ದೇವರಿರ್ಬೇಕು. ಆಲೋಚನೆ ಮಾಡಿ ಪ್ರಿಯರಾದ ದೇವರ ಮಕ್ಕಳಿರ, ಹೇಗಿದ್ದಾರಪ್ಪ ಅಂತ ನೋಡುವಾಗ ಏನ್ರಿ ಸರಿಯಾಗ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಸಭೆಯಲ್ಲಿ ಇಂಥವ್ರು ಇದ್ದಾಗ ಏನಾಗುತ್ತೆ, ಜಾಗೃತಿ ಇರ್ಬೇಕು ಅಂತ ಹೇಳ್ತಾರಿಲ್ಲ. 15ನೇ ವಚನ, ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ. ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ. ಪರಿಶುದ್ಧತೆ ಇಲ್ಲದೆ, ಮತ್ತೆ ಪರಿಶುದ್ಧರಾಗಿ ಏನ್ರಿ ಪ್ರತಿನಿತ್ಯ ನಾವು ಪ್ರಯತ್ನ ಮಾಡ್ತಾ ಇದೀವ? ಪರಿಶುದ್ಧರಾಗಿ ಇರೋದಕ್ಕೆ ಪ್ರಯತ್ನ ಮಾಡ್ತಾ ಇದೀವ? ಕೆಲವರು ಸಭೆಯನ್ನ ಹಾಳು ಮಾಡ್ತಾ ಇರ್ತಾರೆ, ಆ ಕಡೆ ಈ ಕಡೆ ಹೋಗಿ ಸಭೆಯನ್ನ ಹಾಳು ಮಾಡ್ತಾ ಇರ್ತಾರೆ. ಎಲ್ಲಾದ್ರೂ ಪ್ರಾರ್ಥನೆ ನಡೆಯುವಾಗ ಪ್ರಾರ್ಥನೆ ಅವಶ್ಯಕತೆ ಏನಿದೆ ಅಂತಾರಂತೆ. ಪ್ರತಿನಿತ್ಯ ಪ್ರಾರ್ಥನೆ ನಡೆಯುವಾಗ ಪ್ರಾರ್ಥನೆ ಅವಶ್ಯಕತೆ ಏನಿಲ್ಲಮ್ಮ, ಏನಿಲ್ಲ, ಪರವಾಗಿಲ್ಲ. ದಿನ ಪ್ರಾರ್ಥನೆ ಮಾಡುವಂತ ಅವಶ್ಯಕತೆ ಏನಾದ್ರೂ ಇದೆಯಾ? ದಿನ ಗೂಗಲ್ ಮೀಟ್ ಅಲ್ಲಿ ಸೇರುವಂತ ಅವಶ್ಯಕತೆ ಏನಿದೆಯಾ? ದಿನಾಲು ವಾಕ್ಯಗಳನ್ನು ಕೇಳುವಂತ ಅವಶ್ಯಕತೆ ಏನಿದೆ? ದಿನಾಲು ಊಟ ಮಾಡೋ ಅವಶ್ಯಕತೆ ಏನಿದೆ? ಯಾರಾದ್ರೂ ಹೇಳ್ತಾರ? ದಿನಾಲು ನೀವು ಬೆಳಿಗ್ಗೆ ಟಿಫಿನ್ ಮಾಡ್ತೀರಲ್ಲ, ದಿನಾಲು ಯಾಕೆ ಬಿಟ್ಬಿಡಿ ಅಲ್ಲ? ದಿನಾಲು ಬೆಳಿಗ್ಗೆ ಟಿಫಿನ್ ಬಿಟ್ಬಿಡಿ, ಮಧ್ಯಾಹ್ನ ಊಟ ಬಿಟ್ಬಿಡಿ, ವಾರಕ್ಕೊಂದ್ಸರಿ ಊಟ ಮಾಡಿ, ಬೇಗ ಸತ್ತೋಗ್ಬಿಡ್ತೀರಷ್ಟ. ತಿಂಗಳಿಗೊಂದ್ಸರಿ ಏನ್ರಿ ಊಟ ಮಾಡ್ರಿ. ದೇವರ ವಾಕ್ಯದ ವಿಷಯದಲ್ಲಿ, ದೇವರ ಸಹವಾಸ ವಿಷಯದಲ್ಲಿ ಇಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ, ಇಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ, ಪ್ರಾರ್ಥನೆಗೆ ಹೋಗೋ ಅವಶ್ಯಕತೆ ಇಲ್ಲ, ಪ್ರಾರ್ಥನೆ ಮಾಡೋ ಅವಶ್ಯಕತೆ ಇಲ್ಲ, ಪ್ರಾರ್ಥನೆಗೆ ಕೂಡುವಂತ ಅವಶ್ಯಕತೆ ಇಲ್ಲ ಹೇಳ್ಬೋದಾಯ್ತಾರ? ಹೇಳ್ಬಾರ್ದು. ನಾವು ಹೇಳ್ಬಾರ್ದು. ಕೈಲಾದ್ರೆ ವಾಕ್ಯ ಹೇಳ್ಬೇಕು, ಪ್ರಾರ್ಥನೆ ಮಾಡ್ಬೇಕು, ಇಲ್ಲಾಂದ್ರೆ ನಮ್ಮ ಪಾಡಿಗೆ ನಾವು ಹೇಳ್ಬೇಕು. ಪ್ರಿಯರ ದೇವ್ರ ಮಕ್ಕಳಿರ, ಹೇಗೆ ಇದೆ ಸಭೆಯಲ್ಲಿ ಜೀವನ? ನಾವೇನ್ ಮಾಡ್ತಾ ಇದೀವಿ? ಯೇಸು ಕ್ರಿಸ್ತರನ್ನ ಅವಮಾನ ಪಡಿಸ್ತಾ ಇದೀವ? ಜಾರತ್ವ, ವೇಷಧಾರಣೆ, ಕಪಟ ಇದ್ದಾಗ ಏನ್ರಿ ಇದೇ ಪಾಪ. ಒಂದು ದಿನ ದೇವರು, ಮತ್ತೊಂದು ದಿನ ಲೋಕದಲ್ಲಿ ಪಾಪ ಅಂದಾಗ ಯೇಸು ಕ್ರಿಸ್ತರನ್ನು ಮತ್ತೆ ಪುನಃ ನೀವು ಸಿಲುಬೆಗೆ ಹಾಕ್ತಾ ಇದ್ದೀರಂತ ಅರ್ಥ. ಯೇಸು ಕ್ರಿಸ್ತರನ್ನ ಸಿಲುಬೆಗೆ ಹಾಕ್ತಾ ಇದ್ದೀರಂತ ಅರ್ಥ. ಯೇಸು ಕ್ರಿಸ್ತರು ನಮ್ಮ ಪಾಪದ ನಿಮಿತ್ತವಾಗಿ, ನಮ್ಮನ್ನು ಶುದ್ಧಿಪಡಿಸುವುದಕ್ಕಾಗಿ, ನಮ್ಮನ್ನು ನೀತಿವಂತರನ್ನಾಗಿ ಮಾಡುವುದಕ್ಕಾಗಿ ಆತನು 1ನೇ ಶತಮಾನದಲ್ಲಿ ಪ್ರಾಣ ತ್ಯಾಗ ಮಾಡಿರುವಾಗ, ಸಿಲುಬೆಯನ್ನು ಒತ್ತಿರುವಾಗ, ಸಿಲುಬೆ ಒತ್ತು ಏನ್ರಿ ಮುಳ್ಳಿನ ಕಿರೀಟ, ಬೆತ್ತದ ಮೂಲಕ ಹೊಡೆತ, ಇವೆಲ್ಲವನ್ನು ಅನುಭವಿಸಿರುವಾಗ ಮತ್ತೆ ಅದೇ ಪಾಪವನ್ನ ಮಾಡಿದ್ರೆ, ಪ್ರಿಯರ ದೇವ್ರ ಮಕ್ಕಳಿಗೆ ಎಷ್ಟು ನೋವಾಗುತ್ತೆ ಪ್ರಿಯರೇ. ದೇವರು ಎಷ್ಟು ನೊಂದುಕೊಳ್ತಾರೆ ಪ್ರಿಯರಾದ ದೇವ್ರ ಮಕ್ಕಳಿಗ. ದೇವರು ಎಷ್ಟು ನೊಂದುಕೊಳ್ಬಹುದು, ಎಷ್ಟು ಬಾಧೆ ಪಡಬಹುದು. ಇನ್ನು ಕೆಲವರು ಚಾಡಿಗಳು ಹೆಂಗಿರುತ್ತಪ್ಪ ಅಂತ ನೋಡುವಾಗ, ಇದ್ದದ್ದು ಇದ್ದಾಗೆ ಹೇಳೋದು ತಪ್ಪಲ್ಲ. ಏನಾದ್ರೂ ಇದ್ದದ್ದು ಅಂದ್ರೆ ನಡೆದಿರುವಂತ ಘಟನೆಗಳು, ಇಂತಿಂತ ಕಡೆ ಇಂತಿಂತ ಘಟನೆಗಳು ನಡೀತಾ ಇದೆ ಇಂಥವ್ರ ಮಧ್ಯದಲ್ಲಿ ಅಂದ್ರೆ ಇರೋ ವಿಷಯಗಳನ್ನ ಹಿರಿಯರಿಗೆ ತಿಳಿಸಿದಾಗ ತಪ್ಪಿಲ್ಲ ಪ್ರಿಯರೇ. ಇಲ್ಲದು ಸಲ್ಲದು ಏನ್ರಿ ಎಲ್ಲರ ಮಧ್ಯದಲ್ಲಿ ಹರಡಿಸ್ತಾ ಇರ್ತಾರಲ್ಲ, ಅದು ಸರಿಯಲ್ಲ. ಯಾವುದೇ ಆಗ್ಲಿ ಕ್ರೈಸ್ತರಿಗೆ ಅಂತ ಗುಣಗಳು ಇರಬಾರ್ದು.
ಕ್ರೈಸ್ತರಿಗೆ ಶ್ರೇಷ್ಠ ಗುಣಗಳು ಇರಬೇಕು, ಪ್ರೀತಿಸುವಂತ ಗುಣ ಇರಬೇಕು, ಪರಿಶುದ್ಧತೆ ಇರಬೇಕು, ದೃಢವಾದ ನಂಬಿಕೆ ಇರಬೇಕು, ಪ್ರಾರ್ಥನೆ, ಆರಾಧನೆ, ವಿಜ್ಞಾಪನೆ ಇರಬೇಕು ದೇವರ ಮಕ್ಕಳಿಗೆ. ಯಾವ ಗುಣಗಳು ಕಡಿಮೆ ಇದೆಯೋ ಆ ಗುಣಗಳನ್ನ ಸಂಪಾದನೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಯಾವ ಗುಣಗಳು ಕಡಿಮೆ ಇದೆಯೋ ಆ ಗುಣಗಳನ್ನ ಸಂಪಾದನೆ ಮಾಡ್ಕೊಳ್ಬೇಕು ನಾವು. ಈ ಲೋಕದಲ್ಲಿ ಆಸ್ತಿಯನ್ನು, ಈ ಲೋಕದಲ್ಲಿ ಇನ್ನೊಂದನ್ನು ಮತ್ತೊಂದನ್ನು ಸಂಪಾದನೆ ಮಾಡ್ಕೊಳ್ಳಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಏನ್ರಿ, ಪರಿಶುದ್ಧತೆಯನ್ನು, ನಂಬಿಕೆಯನ್ನು, ಪ್ರೀತಿಯನ್ನು, ದೇವರಲ್ಲಿದ್ದಂತ ಒಂದು ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಬೇಕು. ನಾವು ದೃಢವಾಗಿ ನಿಲ್ಲಬೇಕು ಏನ್ರಿ, ಒಳ್ಳೆ ರೀತಿಯಿಂದ ಜೀವಿಸ್ಬೇಕು. ಪ್ರಿಯರೇ, ಆಲೋಚನೆ ಮಾಡಿ. 15, ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ. ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯವರನ್ನು ಕೆಡಿಸದಂತೆ ಯಾವ ಜಾರನಾಗಲಿ ಏಸಾವನಂತ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗೃತಿಯಿಂದ ನೋಡಿಕೊಳ್ಳಿರಿ. ಆ ಏಸಾವನು ಒಂದೇ ಒಂದು ಊಟಗೋಸ್ಕರ ತನ್ನ ಚೊಚ್ಚಲತನದ ಹಕ್ಕನ್ನು ಕೊಟ್ಟಿಬಿಟ್ಟನು. ಅನಂತರದಲ್ಲಿ ತನ್ನ ತಂದೆಯ ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದಬೇಕೆಂದು ಕಣ್ಣೀರು ಸುರಿಸುತ್ತಾ ಬೇಡಿಕೊಂಡರು. ನಡೆದದ್ದನ್ನು ಇಲ್ಲದ ಹಾಗೆ ಮಾಡೋದಕ್ಕೆ ಮಾರ್ಗವಿಲ್ಲದೆ ನಿರಾಕರಿಸಲ್ಪಟ್ಟನೆಂದು ಬಲ್ಲಿರಿ. ನಿರಾಕರಿಸಲ್ಪಟ್ಟನು. ಯೋಸಾವನು ಊಟದಗೋಸ್ಕರ ತನ್ನ ಜ್ಯೇಷ್ಠತ್ವವನ್ನ ಬಿಟ್ಬಿಡ್ತಾರಂತೆ, ಮಾರಿಕೊಳ್ತಾನೆಂದು ಊಟದಗೋಸ್ಕರ. ಈಗಿನ ಕಾಲದಲ್ಲಿ ಅಧಿಕಾರದಗೋಸ್ಕರ, ಒಂದು ಸತ್ಯವಾದ ಸಭೆಯ ಸಹವಾಸ ಇಲ್ಲದೆ ಹಣದಗೋಸ್ಕರ, ಅಧಿಕಾರದಗೋಸ್ಕರ, ಇನ್ನು ಕೆಲವರು ಹೆಣ್ಣಿನಗೋಸ್ಕರ, ಲೋಕದ ಕೋರಿಕೆಗಳಿಗೋಸ್ಕರ ದೇವರ ಸಹವಾಸವನ್ನು ಬಿಟ್ಟು ಲೋಕದ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರಂದಾಗ ಮತ್ತೆ ಯೇಸು ಕ್ರಿಸ್ತರನ್ನ ಸಿಲುಬೆಗೆ ಹಾಕುವವರಾಗಿದ್ದಾರೆ. ಸಿಲುಬೆಗೆ. ಅದಕ್ಕೆ ಪ್ರಿಯರಾದ ದೇವರ ಮಕ್ಕಳಿರ, ನಮ್ಮ ಭಕ್ತಿ ಸರಿ ಇರಬೇಕು. ನಮ್ಮ ಭಕ್ತಿ, ನಮ್ಮ ನಂಬಿಕೆ, ನಮ್ಮ ಪರಿಶುದ್ಧತೆ ನಾವು ನೋಡ್ಕೊಳ್ಬೇಕು. ಲೋಕ ಯಾರು ಹೇಗಿದ್ರು ಪರವಾಗಿಲ್ಲ. ಲೋಕ ಏನಪ್ಪಾ ಅಂದ್ರೆ ನಾಶವಾಗುವಂತ ಸ್ಥಿತಿಯಲ್ಲಿ ಇದೆ. ಅವ್ರು ಹೀಗಿದ್ದಾರೆ, ಇವ್ರು ಇರ್ತಾರೆ, ಅವರು ಹಾಗೇನೆ ಇರ್ತಾರೆ. ಲೋಕದಲ್ಲಿ ಹಾಗೇ ಇರ್ತಾರೆ, ಬದಲಾಗಲ್ಲ ಜನ. ನಾವು ಬದಲಾದಂತ, ನಾವು ದೇವರ ಬಳಿಗೆ ಬಂದಂತ ನಾವು ಪ್ರತಿನಿತ್ಯ ಆತ್ಮಿಕವಾಗಿ ಪ್ರತಿನಿತ್ಯ ಬೆಳಿಬೇಕು. ಆತ್ಮಿಕವಾಗಿ ಬೆಳಿಬೇಕು, ಜ್ಞಾನದಲ್ಲಿ ಬೆಳಿಬೇಕು, ಭಕ್ತಿಯಲ್ಲಿ ಬೆಳಿಬೇಕು, ಪರಿಶುದ್ಧತೆಯಲ್ಲಿ ಪ್ರತಿನಿತ್ಯ ಅಭಿವೃದ್ಧಿ ಆಗ್ಬೇಕು. ಪ್ರತಿನಿತ್ಯ ಅಭಿವೃದ್ಧಿ ಆಗ್ಬೇಕು. ಆಲೋಚನೆ ಮಾಡಿ ಪ್ರಿಯರಾದ ದೇವರ ಮಕ್ಕಳಿರ, ನಾವು ಎಲ್ಲಿದ್ದೀವಿ? ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ, ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 9ನೇ ವಚನವನ್ನು 9ನೇ ವಚನದಿಂದ ಓದಿಮ. 9ನೇ ವಚನ 9, 10. ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ. ಕೆಟ್ಟತನಕ್ಕೆ ಎಸಿಕೊಂಡು ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಳ್ಳಿರಿ. ಕ್ರೈಸ್ತ ಸಹೋದರರು ಅಣ್ಣ ತಮ್ಮಂದಿರೆಂದು ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಮಾನ ಮರ್ಯಾದೆಯನ್ನು ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರ್ರಿ. ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡುವವರಾಗಿರ್ರಿ. ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸಿ ಉಲ್ಲಾಸವಾಗಿರ್ರಿ. ಉಪದ್ರವದಲ್ಲಿ ಸೈರಣೆಯುಳ್ಳವರಾಗಿರ್ರಿ. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ಸಾಕು. ನೋಡಿದ್ರ, ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ ಎಂದು ಹೊರಗಡೆ ಪ್ರೀತಿ ಅಂತಾರೆ, ಬಹಳ ಪ್ರೀತಿ ಅಂತಾರೆ, ಹೃದಯದಲ್ಲಿ ಮೋಸ ತುಂಬಿಕೊಂಡಿರ್ತಾರೆ. ಯಾರನ್ನ ನಂಬಬೇಕು ಗೊತ್ತಾಗಲ್ಲ, ಯಾರನ್ನು ನಂಬಬೇಕು ಗೊತ್ತಾಗಲ್ಲ. ಏನ್ರಿ, ಒಂದು ಆತ್ಮವನ್ನ ಗೆಲ್ಬೇಕಂದ್ರೆ ಬಹಳ ಕಷ್ಟ ರೀ. ಒಂದು ಆತ್ಮವನ್ನ ಗೆಲ್ಬೇಕಂದ್ರೆ ಬಹಳ ಕಷ್ಟ.
ಗೆದ್ದು ಪ್ರೀತಿಯಲ್ಲಿ ವಾಕ್ಯದ ಮೂಲಕ ನಿಲ್ಲಿಸ್ಬೇಕಂದ್ರೆ ಇನ್ನೂ ಕಷ್ಟ. ಕಷ್ಟಪಟ್ಟು ಪ್ರಿಯರಾದ ದೇವರ ಮಕ್ಕಳಿರ 4 ಆತ್ಮಗಳನ್ನ ಸಂಪಾದನೆ ಮಾಡಿಕೊಂಡಾಗ ಈ 4 ಆತ್ಮಗಳಲ್ಲಿ ಕಿತ್ತಾಟ. ನನ್ನ ಆತ್ಮ, ನಿನ್ನ ಆತ್ಮ, ನನ್ನ ಸಭೆ, ನಿನ್ನ ಸಭೆ ಅಂತ. ಇದರಲ್ಲಿ ಕೂಡ ಕಿತ್ತಾಟಗಳಿವೆ ರೀ. ಏನಪ್ಪಾ ಅಂದ್ರೆ ಕಪಟ ಪ್ರೀತಿರಿ. ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ, ಕೆಟ್ಟತನಕ್ಕೆ ಏಸಿಕೊಂಡು ಒಳ್ಳೆದನ್ನು ಬಿಗಿಯಾಗಿ ಹಿಡಿದುಕೊಳ್ಳಿರಿ. ಕ್ರೈಸ್ತ ಸಹೋದರರು ಅಣ್ಣ ತಮ್ಮಂದಿರೆಂದು ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಪ್ರೀತಿಸ್ಬೇಕು, ತಾಳ್ಮೆಂದಿರ್ಬೇಕು, ತಾಳ್ಮೆಂದಿರ್ಬೇಕು. ಎಲ್ಲರನ್ನು ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಅಣ್ಣ ತಮ್ಮ, ಅಕ್ಕ ತಂಗಿ. ಅಕ್ಕಳು ದೊಡ್ಡವರಾದ್ರೆ ಅಕ್ಕಳು, ಇಲ್ಲಾಂದ್ರೆ ಚಿಕ್ಕವಳಾದ್ರೆ ತಂಗಿ. ಈ ಭಾವನೆಯಿಂದಾನೇ ನೋಡ್ಬೇಕು ನೀನು. ಮಾನ ಮರ್ಯಾದೆಯನ್ನು ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರ್ರಿ. ಮಾನ ಮರ್ಯಾದೆ. ಕೆಲವರು ಇರ್ತಾರೆ ಮಾನ ಮರ್ಯಾದೆ ತೆಗಿತಾರೆ, ದೇವರ ನಾಮವನ್ನ ಅವಮಾನ ಪಡಿಸ್ತಾರೆ. ದೇವರ ನಾಮವನ್ನು ಅವಮಾನ ಪಡಿಸುವುದರಲ್ಲಿ ಕೆಲಸದಲ್ಲಿರ್ತಾರೆ. ದೇವರು ಏನಂದ್ಕೊಳ್ತಾರೆ, ಅವರು ಪ್ರೀತಿ ಸ್ವರೂಪನು, ನಾವೇನ್ ತಪ್ಪು ಮಾಡಿದ್ರು ಪರವಾಗಿಲ್ಲ ಕ್ಷಮಿಸ್ತಾ ಇರ್ತಾರಂತೇಳಿ. ಘೋರವಾದ ಪಾಪಗಳು, ಘೋರವಾದಂತ ತಪ್ಪುಗಳು ನಡೀತಾ ಇದೆ ಅಲ್ಲೆಲ್ಲ ಕೆಲವರ ಮಧ್ಯದಲ್ಲಿ. ಒಬ್ಬರಿಗಿಂತ ಒಬ್ಬರು ಮುಂದಾಗಿ ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡೋರಾಗಿರ್ರಿ. ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನು ನೆಲೆಸಿ ಉಲ್ಲಾಸವಾಗಿರ್ರಿ. ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿ ಅಂದ್ರೆ ಮಹಿಮೆಯುಳ್ಳ ಲೋಕ, ಪುನರುತ್ಥಾನವನ್ನು ಕುರಿತು ನಿರೀಕ್ಷಿಸ್ತಾ ಇದ್ದೀವಿ. ನಿರೀಕ್ಷಣೆ, ಕ್ರೈಸ್ತರಿಗೆ ಏನ್ ನಿರೀಕ್ಷಣೆ ಇದೀಪ? ಈ ಲೋಕದಲ್ಲಿ ಬದುಕಬೇಕು ಎಂಬಂತ ನಿರೀಕ್ಷಣೆ ಇದೆಯಾ? ಯಾವ ನಿರೀಕ್ಷಣೆ ಇದೆ? ಈ ಲೋಕದಲ್ಲಿ ಸಂಪಾದನೆ ನಿರೀಕ್ಷಣೆ, ಈ ಲೋಕದಲ್ಲಿ ಭವನಗಳು, ಈ ಲೋಕದಲ್ಲಿ ಏನ್ರಿ ಏನಾದ್ರೂ ಲೋಕದ ರೀತಿಯಲ್ಲಿ ಏನಾದ್ರೂ ನಿರೀಕ್ಷಣೆ ಇದೆಯಾ? ಜಾಗ್ರತೆಯಿಂದ ಇರಿ ಅಂತ ಹೇಳ್ತಾರೆ. ಆಲೋಚನೆ ಮಾಡಿ. ಕರ್ತನ ಸೇವೆ ಮಾಡುವವರಾಗಿರ್ರಿ. ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸಿ ಉಲ್ಲಾಸವಾಗಿರ್ರಿ. ಉಪದ್ರವದಲ್ಲಿ ಸೈರಣೆ ಉಳ್ಳವರಾಗಿರ್ರಿ. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ದೇವ ಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡಿರಿ. ಅತಿಥಿ ಸತ್ಕಾರ್ಯವನ್ನು ಅಭ್ಯಾಸಿಸಿರಿ. ನಿಮ್ಮನ್ನು ಹಿಂಸಿಸುವವರಿಗೆ ಆಶೀರ್ವಾದ ಮಾಡಿರಿ, ಶಪಿಸದೆ ಆಶೀರ್ವಾದ ಮಾಡಿರಿ. ಸಂತೋಷ ಪಡುವವರ ಸಂಗಡ ಸಂತೋಷ ಪಡಿರಿ, ಅಳುವವರ ಸಂಗಡ ಅಳಿರಿ. ನಿಮ್ಮೊಳಗೆ ಏಕ ಮನಸ್ಸುಳ್ಳವರಾಗಿರ್ರಿ. ದೊಡ್ಡಸ್ತಿಕೆಯ ಮೇಲೆ ಮನಸ್ಸಿಡದೆ ದೀನರ ಸಂಗಡ ಬಳಿಕೆಯಾಗಿರ್ರಿ. ನಿಮ್ಮನ್ನು ನೀವೇ ಬುದ್ಧಿವಂತರೆಂದು ಎನಿಸಿಕೊಳ್ಳಬೇಡಿರಿ. ನಾನು ದೊಡ್ಡ ಬುದ್ಧಿವಂತ, ನಾನು ದೊಡ್ಡ ಜ್ಞಾನಿ, ನಾನು ದೊಡ್ಡ ಪಂಡಿತ ಅಂತ ಹೇಳಿ ಪ್ರಿಯರ ದೇವ್ರ ಮಕ್ಕಳಿರ ಕೆಲವರು ಇರ್ತಾರೆ. ಪ್ರಿಯರೇ, ಹಾಗಿರಬಾರ್ದು ಅಂತ ಹೇಳ್ತಾರೆ. ಹಾಗಿರಬಾರ್ದು. ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯಕ್ಕೆ ಬನ್ನಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 1ನೇ ವಚನ. 6ನೇ ಅಧ್ಯಾಯ 1ನೇ ವಚನ. ಆದದರಿಂದ ನಿರ್ಜೀವ ಕರ್ಮಗಳ ಮೇಲಾಣ ನಂಬಿಕೆಯನ್ನು ಬಿಟ್ಟು ದೇವರಲ್ಲಿಯೇ ನಂಬಿಕೆ ಇಡಬೇಕಾದದ್ದು. ಸ್ನಾನ, ಹಸ್ತಾರ್ಪಣಗಳ ವಿಷಯವಾದ ಉಪದೇಶ, ಸತ್ತವರಿಗೆ ಪುನರ್ಸ್ಥಾನವು, ನಿತ್ಯವಾದ ನ್ಯಾಯ ತೀರ್ಪು ಉಂಟೆಂಬುದು, ಇವುಗಳನ್ನು ಪದೇ ಪದೇ ಅಸ್ತಿವಾರವಾಗಿ ಹಾಕದೆ ಕ್ರಿಸ್ತನ ವಿಷಯವಾದ ಪ್ರಥಮ ಬೋಧನೆಯನ್ನು ಕುರಿತು ಇನ್ನು ಮಾತಾಡದೆ ಪೂರ್ಣವಾದ ತಿಳುವಳಿಕೆಗೆ ಸಾಗುತ್ತಾ ಹೋಗೋಣ. ಮತ್ತು ದೇವರ ಮತ್ತು ದೇವರ ಚಿತ್ತವಾದರೆ ಹೀಗೆ ಸಾಗುತ್ತಾ ಹೋಗುವೆವು. ಸಾಕು. ಆದುದರಿಂದ ನಿರ್ಜೀವ ಕರ್ಮಗಳ ಮೇಲಣ ನಂಬಿಕೆಯನ್ನು ಬಿಟ್ಟು ದೇವರಲ್ಲಿಯೇ ನಂಬಿಕೆ ಇಡಬೇಕಾದದ್ದು. ಸ್ನಾನ,
ಅಸ್ತರ್ಪಣಗಳ ವಿಷಯವಾದ ಉಪದೇಶ, ಸತ್ತವರಿಗೆ ಪುನರುತ್ಥಾನವು, ನಿತ್ಯವಾದ ನ್ಯಾಯ ತೀರ್ಪು ಉಂಟೆಂಬುದು, ಇವುಗಳನ್ನು ಪದೇ ಪದೇ ಅಸ್ಥಿವಾರವಾಗಿ ಹಾಕದೆ ಕ್ರಿಸ್ತನ ವಿಷಯವಾದ ಪ್ರಥಮ ಬೋಧನೆಯನ್ನು ಕುರಿತು ಇನ್ನು ಮಾತಾಡದೆ ಪೂರ್ಣವಾದ ತಿಳುವಳಿಕೆಗೆ ಸಾಗುತ್ತಾ ಹೋಗೋಣ. ಮತ್ತು ದೇವರ ಚಿತ್ತವಾದರೆ ಹೀಗೆ ಸಾಗುತ್ತಾ ಹೋಗುವೆವು. ಅಂದ್ರೆ ಪರಿಪೂರ್ಣವಾದಂತ ಜ್ಞಾನದಲ್ಲಿ ಹೋಗ್ಬೇಕು, ಅಭಿವೃದ್ಧಿ ಆಗ್ಬೇಕು, ಆತ್ಮಿಕವಾಗಿ ಬೆಳಿಬೇಕು, ದೇವರ ಜ್ಞಾನದಲ್ಲಿ ಬೆಳಿಬೇಕು, ನಂಬಿಕೆಯಲ್ಲಿ ದೃಢವಾಗಿರ್ಬೇಕು, ಪರಿಶುದ್ಧತೆಯಲ್ಲಿ ಪ್ರತಿನಿತ್ಯ ಪರಿಶುದ್ಧರಾಗಿ ಅಂದ್ರೆ ಪ್ರತಿನಿತ್ಯ ಕೂಡ ನಾವು ಬೆಳಿಬೇಕು ಅಂತ ಹೇಳ್ತಾರೆ. ನಾವೆಲ್ಲರೂ ಬೆಳಿಬೇಕು ಅಂತ ಹೇಳ್ತಾರೆ. ಅದಕ್ಕೆ ಪ್ರಿಯರಾದ ದೇವರ ಮಕ್ಕಳಿರ, ನಾವು ಅನೇಕ ಕಡೆಗೆ ಹೋಗ್ಬೇಕು, ಸುವಾರ್ತೆ ಮಾಡಬೇಕು, ಅನೇಕರನ್ನು ಬಲಪಡಿಸ್ಬೇಕು. ಈ ಕರ್ನಾಟಕದಲ್ಲಿ ದೊಡ್ಡ ಜವಾಬ್ದಾರಿ ಕೊಡಲ್ಪಟ್ಟಿದೆ. ಎಲ್ಲರಿಗೂ ಜವಾಬ್ದಾರಿ ಇದೆ, ಪ್ರತಿಯೊಬ್ಬರಿಗೂ ಜವಾಬ್ದಾರಿ ಇದೆ. ಈ ಜವಾಬ್ದಾರಿ ಇದೆ ಅಂತ ತಿಳಿದುಕೊಂಡು ಪ್ರಿಯರಾದ ದೇವರ ಮಕ್ಕಳಿರ, ಪ್ರತಿನಿತ್ಯ ದೇವರ ವಾಕ್ಯಗಳನ್ನು ಓದಿ ಧ್ಯಾನಿಸ್ರಿ, ಪಾಲಿಸ್ರಿ, ಅನೇಕರಿಗೆ ಸುವಾರ್ತೆ ಹೇಳಿ. ಒಂದು ವೇಳೆ ಯಾರಾದ್ರೂ ಕೇಳೋದಿಲ್ಲ ಅಂತಂದ್ರೆ ಅವ್ರ ಹತ್ರ ಓಕೆ ಮಾತಾಡೋದು ಬೇಡ. ಕ್ರಿಸ್ತನ ಬಗ್ಗೆ ಕೇಳದವ್ರಿಗೆ ಹೇಳಿ ಪ್ರಿಯರೇ. ಎರಡನೇದಾಗಿ ಒಂದು ವಾಕ್ಯವನ್ನ ಕಲ್ತ್ಕೊಳ್ಳಿ. ಇನ್ನೊಂದೇನಪ್ಪ ಅಂದ್ರೆ ನಮ್ಮ ಜೀವಿತದಲ್ಲಿ ವಾಕ್ಯದ ಒಂದು ಗುಣಗಳನ್ನ ನಾವು ತೋರಿಸ್ಬೇಕಾಗತ್ತೆ ಪ್ರಿಯರೇ. ಬೆಲ್ಲದರಲ್ಲಿರ್ಬೇಕು. ಒಂದು ವೇಳೆ ಆ ರೀತಿ ಇಲ್ಲದೆ ಹೋದ್ರೆ ದೀಕ್ಷೆ ಸ್ಥಾನ ಪಡೆದುಕೊಂಡು ದೇವರ ಸಹವಾಸದಲ್ಲಿ ಇದ್ದೀವಿ ಅಂತ ಹೇಳಿ ಮತ್ತೆ ಲೋಕದ ರೀತಿಯಲ್ಲಿ ನಡೆದಾಗ ಮೊಟ್ಟ ಮೊದಲು ಯೇಸು ಕ್ರಿಸ್ತರನ್ನು ಅಂದ್ರೆ ಪರೋಕ್ಷವಾಗಿ ಮತ್ತೆ ಆತನನ್ನು ಸಿಲುಬೆಗೆ ಹಾಕ್ತಾ ಇದೀವಿ ಅಂತ ಅರ್ಥ. ಆತನನ್ನು ಜನಗಳ ಮುಂದೆ ಅವಮಾನ ಪಡಿಸ್ತಾ ಇದೀವಿ ಅಂತ ಅರ್ಥ. ಜನಗಳ ಮುಂದೆ ಅಂದ್ರೆ ನಮ್ಮ ನಡವಳಿಕೆ ಸರಿ ಇಲ್ಲ ಅಂದ್ರೆ, ನಮ್ಮ ಪ್ರವರ್ತನೆ ಸರಿ ಇಲ್ಲ ಅಂದ್ರೆ, ನಾವು ಕ್ರೈಸ್ತರಂತೆ ಹೇಳಿಕೊಂಡಾಗ ಹೊರಗಡೆ ಜನ ಮೊಟ್ಟ ಮೊದಲು ಯೇಸು ಕ್ರಿಸ್ತರನ್ನು ಅವಮಾನ ಪಡಿಸಿದಾಗ, ನಿಂದನೆ ಮಾತುಗಳನ್ನ ಆಡಿದಾಗ ಮೊಟ್ಟ ಮೊದಲು ದೇವರಿಗೆ ನೋವಾಗುತ್ತೆ. ಅಂದ್ರೆ ಒಂದು ಕಾಲದಲ್ಲಿ ಶಿಲುಬೆ ಮರಣ ಹೊಂದಿದ್ದಾರಲ್ಲ, ತಿವಿದಿದ್ದಾರಲ್ಲ, ಅವಮಾನ ಪಡಿಸಿದ್ದಾರಲ್ಲ, ಅಂತ ಅವಮಾನ ಮತ್ತೆ ಯೇಸು ಕ್ರಿಸ್ತರಿಗೆ ಆಗುವಂಥದ್ದು. ನಮ್ಮಿಂದ ಅಂತ ಅವಮಾನ ಉಂಟಾಗಬಾರದು. ನಮ್ಮಿಂದ ಯೇಸು ಕ್ರಿಸ್ತರಿಗೆ ಅವಮಾನ ಉಂಟಾಗಬಾರದು. ನಮ್ಮಿಂದ ಆತನಿಗೆ ಮತ್ತೆ ಸಿಲುಬೆಗೆ ಹಾಕುವಂತ ಪರಿಸ್ಥಿತಿ ಬರಕೂಡುದು. ಪರೋಕ್ಷವಾಗಿ ಅಂತ ನಡಿಬಾರದು. ನಮ್ಮಿಂದ ಪ್ರಿಯರ ದೇವರ ಮಕ್ಕಳು ಎಷ್ಟರ ಮಟ್ಟಿಗೆ ನಮ್ಮಿಂದ ಕೆಲಸ ಮಾಡಕ್ಕಾಗತ್ತೆ, ಎಷ್ಟರ ಮಟ್ಟಿಗೆ ದೇವರ ಪ್ರೀತಿಯನ್ನ ಅರ್ಥ ಮಾಡಿಕೊಂಡು ಸೇವೆ ಮಾಡಕ್ಕಾಗತ್ತೆ, ಎಷ್ಟರ ಮಟ್ಟಿಗೆ ಅಂತೇಳಿ ಅದನ್ನ ತಿಳ್ಕೊಂಡು ನಾವು ಒಳ್ಳೆ ರೀತಿಯಿಂದ ನಡೆಯೋಣ ಪ್ರಿಯರೇ. ಶ್ರೇಷ್ಠವಾಗಿ ಜೀವಿಸೋಣ, ಪರಿಶುದ್ಧರಾಗಿ ಜೀವಿಸೋಣ, ದೇವರ ಪ್ರೀತಿಯನ್ನ ಸಾರೋಣ, ಯಥಾರ್ಥವಾಗಿ ಜೀವಿಸೋಣ. ಯಾಕಂದ್ರೆ ಕೊನೆ ದಿನದಲ್ಲಿದ್ದೀವಿ, ಕೊನೆ ಕಾಲದಲ್ಲಿದ್ದೀವಿ. ಕೊನೆ ದಿನಗಳಲ್ಲಿ ಕೊನೆ ಕಾಲದಲ್ಲಿದ್ದಂತ ನಾವು ನಮ್ಮ ಆತ್ಮವನ್ನ ನಾವು ಕಾಪಾಡಿಕೊಳ್ಳೋಣ, ನಮ್ಮ ಕುಟುಂಬವನ್ನು, ನಮ್ಮ ಸಭೆಯನ್ನು ಕಾಪಾಡಿಕೊಂಡು ನಾವಿರುವಂತ ಸ್ಥಳದಲ್ಲಿ ಸುವಾರ್ತೆ ಮಾಡೋಣ, ದೇವರ ವಾಕ್ಯಗಳನ್ನ ಸಾರೋಣ, ಸತ್ಯದ ಮಾರ್ಗದಲ್ಲಿ ನಡೆಸೋಣ. ನಮ್ಮಲ್ಲಿ ಏನಾದರೂ ತಪ್ಪಿದ್ರೆ ಮೊಟ್ಟ ಮೊದಲು ದೇವರ ಬಳಿಗೆ ಹೋಗಿ ಮೊಣಕಾಲ ಹಾಕಿ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ತಪ್ಪುಗಳನ್ನು ಸರಿಪಡಿಸಿಕೊಂಡು ಪಶ್ಚಾತ್ತಾಪ ಪಟ್ಟು ದೇವರಿಗೋಸ್ಕರ ಮುಂದೆ ಹೋಗೋಣ ಪ್ರಿಯ. ಯಾಕಂದ್ರೆ ದೇವರು ಪ್ರೀತಿ ಸ್ವರೂಪನು, ಕರುಣಾಸಾಗರನು, ಪರಿಶುದ್ಧನು, ನಮ್ಮನ್ನು ಕಾಪಾಡೋದಕ್ಕೇನೆ ಆಲೋಚನೆ ಮಾಡ್ತಾ ಇರ್ತಾರೆ. ನಮ್ಗೆ ರಕ್ಷಣೆ ಕೊಡೋದಕ್ಕೇನೆ, ನಮ್ಮನ್ನ ರಕ್ಷಿಸೋದಕ್ಕೇನೆ ದೇವರ ಆಲೋಚನೆ. ಬಹಳ ಅವರು ಕಷ್ಟಪಡ್ತಾ ಇದ್ದಾರೆ, ಬಹಳ ಪ್ರೀತಿ ತೋರಿಸ್ತಾರೆ ಅವರು. ಅಂತವ್ರ ವಿಷಯದಲ್ಲಿ ನಾವು ಅಂದ್ರೆ ದೇವರ ವಿಷಯದಲ್ಲಿ ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ಜೀವಿಸ್ಬೇಕು. ಹಾಗೆ ಜೀವಿಸೋಣ. ಓಕೆ, ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗ್ಸಿರಿ, ನಾನು ಪ್ರಾರ್ಥನೆ ಮಾಡಿ ಮುಗಿಸುತ್ತೇನೆ. ಸರ್ವವನ್ನು ಸರ್ವಲೋಕವನ್ನು ಉಂಟು ಮಾಡಿರುವಂತಹ ಸರ್ವೇಶ್ವರನಾದ ನಮ್ಮ ತಂದೆಯೇ, ಮಹೋನ್ನತನಾದಂತ ನಮ್ಮ ತಂದೆಯೇ, ನಿಮ್ಗೆ ಸ್ತೋತ್ರಗಳು ತಂದೆ. ಪ್ರತಿದಿನ ಬೆಳಿಗ್ಗೆ ತಂದೆ ನಿಮ್ಮ ಮಕ್ಕಳ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಳ್ಳುವಂತೆ ನೀವು ಸಹಾಯ ಮಾಡಿ ನಡೆಸ್ತಾ ಇದ್ದೀರ ತಂದೆ. ಸ್ತೋತ್ರಗಳು ತಂದೆ. ಪ್ರತಿದಿನ ಬೆಳಿಗ್ಗೆ ನಿಮ್ಮ ವಾಕ್ಯಗಳನ್ನ ತಿಳ್ಕೊಳ್ಳೋದಕ್ಕೆ ಬಂದಂತ ಎಲ್ಲಾ ನಿಮ್ಮ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ.
ಪ್ರತಿಯೊಬ್ಬರೂ ಆತ್ಮಿಕವಾಗಿ ಬೆಳೆಯುವಂತೆ, ದೃಢವಾಗಿ ನಿಲ್ಲುವಂತೆ, ಭಕ್ತಿಯಿಂದ ಜೀವಿಸುವಂತೆ ಆಶೀರ್ವದಿಸಿ. ಅವರು ಕೆಲಸಕ್ಕೆ ಹೋಗುವಾಗ ಕೆಲಸದಲ್ಲಿ ಜೊತೆಯಾಗಿದ್ದು ನಡೆಸಿ. ಪ್ರಯಾಣದಲ್ಲಿ, ಕೆಲಸದಲ್ಲಿ, ಆರೋಗ್ಯದ ವಿಷಯದಲ್ಲಿ, ಆರ್ಥಿಕ ವಿಷಯದಲ್ಲಿ, ಪ್ರತಿಯೊಂದು ವಿಷಯದಲ್ಲಿ ತಂದೆ ನಿಮ್ಮ ಮಕ್ಕಳನ್ನು ಬಲಪಡಿಸಿ. ಅದೇ ರೀತಿಯಲ್ಲಿ ತಂದೆ ವಾಕ್ಯಗಳನ್ನು ಹೇಳುವಂತ ನಿಮ್ಮ ಮಕ್ಕಳು ಅವರೆಲ್ಲರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಹೆಸರುಗಳಿಂದ ಆಶೀರ್ವದಿಸಿ. ಈ ಕಾರ್ಯಕ್ರಮವನ್ನು ತಂದೆ ತಮ್ಮ ಭುಜದ ಮೇಲೆ ಹಾಕಿಕೊಂಡು ಪ್ರತಿದಿನ ಬೆಳಿಗ್ಗೆ ಎಲ್ಲರಿಗೆ ಫೋನ್ ಮಾಡಿ ಒಂದು ಕಾರ್ಯಕ್ರಮ ನಡೆಸುವಂತ ನಿಮ್ಮ ಮಗಳು ರೇಖರವ್ರಿಗೋಸ್ಕರ, ದೀಕ್ಷಿತ್ಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಆ ಮಕ್ಕಳನ್ನು ಇನ್ನೂ ಹೆಚ್ಚಾಗಿ ಆತ್ಮಿಕವಾಗಿ ಬೆಳೆಸಿ ತಂದೆ. ಅದೇ ರೀತಿಯಲ್ಲಿ ತಂದೆ ರಾಯಚೂರಿನಲ್ಲಿ ಅನುಸೂಯ ಎಂಬುವಂತ ನಿಮ್ಮ ಮಗಳು, ಆಕೆಯ ಮಗನಿಗೆ ವಿಷಯದಲ್ಲಿ ತಂದೆ ಆಕ್ಸಿಡೆಂಟ್ ಆಗಿದೆ. ಆ ಮಗನ ವಿಷಯದಲ್ಲಿ ಕನಿಕರಿಸಿ, ಕೃಪೆ ತೋರಿಸಿ, ಒಳ್ಳೆ ಆರೋಗ್ಯವನ್ನು ದಯಪಾಲಿಸಿ. ಅದೇ ರೀತಿಯಲ್ಲಿ ನಿಮ್ಮ ಮಗಳಾಗಿರುವಂತ ಭಾರತಿ ಸಿಸ್ಟರ್ಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಆ ಮಗಳಿಗೆ ಸಂಪೂರ್ಣ ಆರೋಗ್ಯವನ್ನು ದಯಪಾಲಿಸಿ, ಒಳ್ಳೆ ಆರೋಗ್ಯವನ್ನು ದಯಪಾಲಿಸಿ. ಅದೇ ರೀತಿಯಲ್ಲಿ ಇನ್ನು ಯಾರಾದ್ರೂ ಅನಾರೋಗ್ಯದಲ್ಲಿದ್ದರೆ ತಂದೆ ಅಂತ ಮಕ್ಕಳನ್ನು ಮುಟ್ಟಿ ಬಲಪಡಿಸಿ. ಸುರೇಶ್ಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ. ಆ ಮಗನನ್ನು ಸಭೆಗೆ ನಡೆಸಿದ್ದೀರಾ, ಆ ಮಗನಿಗೆ ಆರೋಗ್ಯವನ್ನು ಕೊಟ್ಟಿದ್ದೀರಾ ತಂದೆ, ಸ್ತೋತ್ರಗಳು. ಅದೇ ರೀತಿಯಲ್ಲಿ ಇನ್ನು ಸಂಪೂರ್ಣವಾಗಿ ಆತನಿಗೆ ಗುಣಪಡಿಸಿ ತಂದೆ. ಇನ್ನು ಯಾರಾದ್ರೂ ಅನಾರೋಗ್ಯದಲ್ಲಿದ್ದರೆ ತಂದೆ ಅಂತ ಮಕ್ಕಳನ್ನು ಮುಟ್ಟಿ ಬಲಪಡಿಸಿ. ಆರ್ಥಿಕ ಕಷ್ಟದಲ್ಲಿದ್ದಾಗ ಅಂತ ಮಕ್ಕಳನ್ನು ಬಲಪಡಿಸಿ ತಂದೆ. ಸಾಲದಲ್ಲಿ ಕೆಲವರಿದ್ದಾರೆ, ಆರ್ಥಿಕ ಕಷ್ಟದಲ್ಲಿ ಕೆಲವರಿದ್ದಾರೆ, ಬಾಧೆಯಲ್ಲಿದ್ದಾರೆ. ಪ್ರತಿಯೊಬ್ಬರು ನಿಮ್ಗೆ ಗೊತ್ತು ಸಭೆಯಲ್ಲಿ ತಂದೆ. ಎಲ್ಲರನ್ನು ಕನಿಕರಿಸಿ ಕಾಪಾಡಿ, ಆತ್ಮಿಕವಾಗಿ ಬೆಳೆಯುವಂತೆ ಸಹಾಯ ಮಾಡಿ. ಈ ಕರ್ನಾಟಕದಲ್ಲಿ ಇದ್ದಂತ ಸಭೆಗೋಸ್ಕರ, ಹಳೆಬೀಡಿನಲ್ಲಿ ಇದ್ದಂತ ಸಭೆಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಬೀದರ್ನಲ್ಲಿ ಇದ್ದಂತ ಸಭೆಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಮಂಗಳೂರಿನಲ್ಲಿ ಇದ್ದಂತ ಸಭೆಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಹೊತ್ತಿಗೆರೆಯಲ್ಲಿದ್ದಂತ ಸಭೆಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಬಳ್ಳಾರಿಯಲ್ಲಿ, ಮಾನವಿಯಲ್ಲಿ, ರಾಯಚೂರಿನಲ್ಲಿ, ಯಾದಗಿರಿಯಲ್ಲಿ, ಗುಲ್ಬರ್ಗದಲ್ಲಿ, ಅದೇ ರೀತಿಯಲ್ಲಿ ಹುಬ್ಬಳ್ಳಿಯಲ್ಲಿ, ಬೆಳಗಾವಿಯಲ್ಲಿ ತಂದೆ ಅಲ್ಲೆಲ್ಲಿ ಸಭೆಗಳು ಇದೆ ತಂದೆ. ಅಲ್ಲಿ ಇರುವಂತಹ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಕನಿಕರಿಸಿ ಆತ್ಮಿಕವಾಗಿ ಬೆಳೆಯುವಂತೆ ಸಹಾಯ ಮಾಡಿ. ಒಂದು ವೇಳೆ ಕಷ್ಟದಲ್ಲಿದ್ದರೆ ತಂದೆ ಆ ಮಕ್ಕಳನ್ನು ಕಾಪಾಡಿ ತಂದೆ. ಹಾವೇರಿಯಲ್ಲಿ ಆಗಿರ್ಬೋದು, ದಾವಣಗೆರೆಯಲ್ಲೇ ಆಗಿರ್ಬೋದು ತಂದೆ, ಮೈಸೂರಲ್ಲಿ, ಕೊಳ್ಳೇಗಾಲದಲ್ಲಿ, ಬೆಂಗಳೂರು ಮಹಾನಗರದಲ್ಲಿ, ಈ ಕರ್ನಾಟಕದಲ್ಲಿ ತಂದೆ ಅನೇಕರು ನಿಮ್ಮ ಮಕ್ಕಳು ಅಲ್ಲೆಲ್ಲಿ ಆತ್ಮಿಕವಾಗಿ ಬೆಳೀತಾ ಇದ್ದಾರೆ ತಂದೆ. ಎಲ್ಲಾ ಮಕ್ಕಳನ್ನು ಹೆಸರುಗಳಿಂದ ಆಶೀರ್ವದಿಸಿ, ಎಲ್ಲಾ ಮಕ್ಕಳನ್ನು ಆತ್ಮಿಕವಾಗಿ ಬೆಳೆಸಿ. ಕಷ್ಟದಲ್ಲಿದ್ದರೆ ಅಂತ ಮಕ್ಕಳನ್ನು ಮುಟ್ಟಿ ಬಲಪಡಿಸಿ, ಕೃಪೆ ತೋರಿಸಿ. ಅನಾರೋಗ್ಯದಲ್ಲಿದ್ದರೆ ತಂದೆ ಅಂತ ಮಕ್ಕಳಿಗೆ ಒಳ್ಳೆ ಆರೋಗ್ಯವನ್ನು ಕೊಡಿ. ಶ್ರದ್ಧೆ, ಭಕ್ತಿ, ನಿಷ್ಠೆಯಿಂದ ಜೀವಿಸುವಂತೆ ಸಹಾಯ ಮಾಡಿ. ನಿಮ್ಮ ಪಾದದ ಬಳಿಯಲ್ಲಿ ವಿಜ್ಞಾಪನೆ ಮಾಡ್ತಾ ಇದ್ದೀನಿ ತಂದೆ, ಬೇಡ್ತಾ ಇದ್ದೀನಿ ತಂದೆ. ಚಿಕ್ಕ ಸಭೆಯಾಗಿ, ಚಿಕ್ಕ ಮಂದೆಯಾಗಿ ನಾವು ಸೇರ್ತಾ ಇದ್ದೀವಿ ತಂದೆ. ಕನಿಕರಿಸಿ. ಕೆಲವರು ಮೋಸಗಾರರಿದ್ದಾರೆ, ಅಂತವ್ರ ವಿಷಯದಲ್ಲಿ ನಮ್ಗೆ ಜಾಗೃತಿ ಪಡುವಂತೆ ನಮ್ಗೆ ಜ್ಞಾನವನ್ನು ದಯಪಾಲಿಸಿ. ಸಭೆಯವರೆಲ್ಲರನ್ನೂ ಕಾಪಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದ್ದೇವಪ್ಪ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರ ಆತ್ಮನ ಅನ್ಯೋನ್ಯ ಸಹವಾಸವು ಸದಾ ಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಆಮೇನ್.